ಯಾರನ್ನ ತೆಗಿಬೇಕು ಅನ್ನೋ ಪ್ಲಾನಿಂಗ್ ಅಲ್ಲ, ಯಾರನ್ನ ಉಳಿಸ್ಕೋಬೇಕು ಅನ್ನೋದು ಇಷ್ಟರಲ್ಲಿ ಪ್ಲಾನಿಂಗ್ ಆಗಬೇಕು. ಕೆಲಸ ಮಾಡ್ತಾ ಇಲ್ವಾ, ಅವ್ರ ಮನೆಗೆ ಹೋಗ್ಬೇಕು, ಒನ್ ಟು ಒನ್ ಕೂತ್ಕೋಬೇಕು, ಕೌನ್ಸಿಲಿಂಗ್ ಮಾಡಬೇಕು, ಡಿಸ್ಕಷನ್ ಮಾಡಬೇಕು, ಯಾವ್ದಾದ್ರು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರಬೇಕು. ನೋಡಿ, ನಾನು ಗ್ರೂಪಲ್ಲಿ ಯಾರು ಆ್ಯಕ್ಟಿವಿಟೀಸ್ ಇರ್ತಾರೆ ನೋಡಿ, ಇವ್ರು ಯಾರು ಅದ್ರಲ್ಲಿ ಧನು ಅಂತ ಬರ್ತದೆ. ನಾನು ಒಂದು ಕಡೆ ನನಗೊಂದು ಧನಲಕ್ಷ್ಮಿ ಸಿಕ್ತು ಆರ್ಕೆಗೆ ಅಂತ. ಅವ್ರದ್ದು ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೆ ನಾನು ಗ್ರೂಪಲ್ಲಿ. ಫೋಟೋ ಹಾಕೋದು ಎಲ್ಲ ಮಾಡೋದು, ನಾಗವೀಣಿಯವರು ಆಗ್ತಿದ್ರು. ಹೆಸರು ನನ್ನ ಬಾಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆರ್ಕೆಲಿ ಇವ್ರನ್ನ ಹೇಳಿದ್ರು ಆ್ಯಡ್ ಮಾಡಿ ಅವ್ರಿಗೆಲ್ಲ ಅಂತೇಳಿ ನಾನು ಆ್ಯಡ್ ಮಾಡಿದ್ರು. ಯಾರು ಆ್ಯಕ್ಟಿವಿಟೀಸ್ ಇರುತ್ತೆ ನಾನು ನೋಡ್ತಾ ಇರ್ತೀನಿ, ಜೂಮಲ್ಲಿ ನೋಡ್ತಾ ಇರ್ತೀನಿ, ಯಾರು ಬರ್ತಾರೆ, ಯಾರು ವಿಡಿಯೋದಲ್ಲಿ ಇರ್ತಾರೆ ನೋಡ್ತಾ ಇರ್ತೀನಿ, ಯಾರು ಗ್ರೂಪಲ್ಲಿ ಆ್ಯಕ್ಟಿವಿಟೀಸ್ ಇರ್ತಾರೆ, ಯಾರು ಕಂಗ್ರ್ಯಾಚುಲೇಷನ್ ಆಗ್ತಾರೆ, ಅವ್ರನ್ನೆಲ್ಲ ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ. ಅವ್ರನ್ನ ನಮ್ಮದೇ ಆದ ಒಂದು ಗ್ರೂಪ್ ಏನಿದೆ ಅದಕ್ಕೆ ಆ್ಯಡ್ ಮಾಡ್ತೀವಿ. ನಮ್ಮ ನೇರ ದೃಷ್ಟಿ ಅವ್ರ ಮೇಲೆ ಇರುತ್ತೆ. ಇವತ್ತೆಲ್ಲ ನಾಳೆ ನಾವೇ ಕಾಲ್ ಮಾಡ್ಬೋದು, ನಿಮ್ಗೆ ಏನಾದ್ರು ಸಪೋರ್ಟ್ ಸಿಗ್ತಾ ಇದೆ ಮೇಡಮ್, ಸಿಗ್ತಾ ಇಲ್ಲ ಅಂದರೆ ಏನು ಸಪೋರ್ಟ್ ಮಾಡಬೇಕು, ನಿಮ್ಮ ಬೆಳವಣಿಗೆಗೆ ನಾವು ಸಪೋರ್ಟ್ ಏನು ಮಾಡಬೇಕು ಅಂತ ನಾವು ಕೇಳಿ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ನಿಮ್ಮ ವರ್ಕ್ಶಿಪ್ ಇದ್ದಾಗ. ಸೊ ಅದನ್ನ ನಾನು ಪ್ಲಾನಿಂಗ್ ಮಾಡ್ತಾ ಇರ್ತೀನಿ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಇರ್ಬೋದು, ಮಲಗಬೇಕಾದ್ರೆ ಇರ್ಬೋದು, ಎಲ್ಲೇ ಇರ್ಬೋದು, ನೈಟ್ ಮಿಡ್-ನೈಟ್ 3 ಗಂಟೆಗೆ ಎಷ್ಟರಾದ್ರೂ ಡೈರಿ ಪೆನ್ ಇಟ್ಕೊಂಡು ನಾನು ಹಾಲಿ ಬಂದು ಕೂತ್ಕೋತೀನಿ, ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಏನಾದ್ರು ತಲೆ ಓಡಿಸ್ತಾರೆ, ನಿದ್ದೆ ಬರಲಿಲ್ಲ, ಎಚ್ಚರ ಆಗುತ್ತೆ ಅನ್ಕೊಳ್ಳಿ, ಶೆಕೆಗೆ ಕೂತ್ಕೊಂಡು ಏನು ಮಾಡ್ಬೋದು, ಈ ಟೀಮಲ್ಲಿ ಎಷ್ಟು ಜನ ಇದ್ದಾರೆ, ಈ ಟೀಮಲ್ಲಿ ಎಷ್ಟೆಷ್ಟು ಜನ ಡಮ್ಮಿ ಇದ್ದಾರೆ, ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ, ಒಂದು ಡೈರಿ ನಾನು ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಎಷ್ಟು ಜನ ಡೈರಿ ಮೇಂಟೈನ್ ಮಾಡಿದ್ದೀರಾ? ಬರ್ಕೊಳ್ಳೋದು ಮಾತ್ರ ಡೈರಿ ಮೇಂಟೆನೆನ್ಸ್ ಅಲ್ಲ. ಟೀಮ್ ಒಳಗೆ ಯಾರು ಸತ್ತವ್ರೆ, ಯಾರು ಬದುಕವ್ರೆ, ಯಾರು ಅರ್ಧಂಬರ್ದವ್ರೆ ಅದನ್ನೆಲ್ಲ ಬರ್ಕೋಬೇಕು. ಅವ್ರ ಮನೆ ಎಲ್ಲಿದೆ, ಅವ್ರ ಅಡ್ರೆಸ್ ಎಲ್ಲಿದೆ, ಅವ್ರ ಫೋನ್ ನಂಬರು, ಆ ನಂಬರ್ ಸ್ವಿಚ್ ಆಫ್ ಇತ್ತು ಅಂದರೆ ಇನ್ನೊಂದು ನಂಬರ್ ಯಾವುದು, ಅಲ್ಲಿ ಕನೆಕ್ಟ್ ಮಾಡೋದು, ಅವೆಲ್ಲ ಪ್ಲಾನಿಂಗ್ ಮಾಡಬೇಕು. ವಾರ BOP ಮಾಡಬೇಕು. BOP ಮಾಡಬೇಕಂದ್ರೆ ಹಾಲಿಗೆ 100 ಚೇರ್ ಇದೆ, 20 ಜನ ಕೂತರು ಅದೇ ಚಾರ್ಜು. ಈ ಹಾಲಲ್ಲಿ 100 ಜನ ಕೂತರು ಅದೇ ಚಾರ್ಜು. ಇಲ್ಲ ರೀ ನೀವು 30 ಜನ ಕೂರಬಹುದು, 50 ಜನ ಕೂತೀರಾ, ಇನ್ನೂ 2000 ಕೊಡಿ ಅಂತ ಕೇಳ್ತಾರೆ ಯಾರು ಅಂತಂದ್ರೆ ಯೋಚನೆ ಮಾಡ್ಬೇಕಾದವ್ರು ಯಾರು ಗೊತ್ತಾ? ನೀವುಗಳು. ಅಯ್ಯೋ ನನ್ನ ಕೈಗ 100 ಚೇರ್ ಫ್ರೀ ಇತ್ತಲ್ಲ, 30 ಕೂರಿಸ್ಕೊಂಡಿಲ್ಲ, ಇನ್ನೂ 70. ಅಲ್ಲವ್ರಿ ಸಿದ್ದರಾಮಯ್ಯ ಬಸ್ಸಲ್ಲಿ ಅಷ್ಟೊಂದು ಜನ ಕೂರ್ತಾರಲ್ರಿ ಫ್ರೀ ಅಂದರೆ, ಊರಾಗಿಲ್ಲ ಅಂದ್ರೂ ನಿಂತ್ಕೋತಾರಲ್ರಿ, ಫ್ರೀ ಮಾಡಿದ್ರೆ ನೀವು ಕೂರಲ್ಲಂದ್ರಿ. ಅಲ್ಲಿ ಫ್ರೀ ಹೆಂಗೆ ಎನ್ಕ್ಯಾಶ್ ಮಾಡ್ತಾ ಇದ್ದಾರೆ. ನೀವು ಇಲ್ಲ ಮಾಡಬೇಕು. ಡಿ ಕೆ ಸರ್ ಹತ್ರ ಮಾತಾಡಿದ್ದೀವಿ, ನೋಡೋಣ 2 ವರ್ಷ ಮಾತ್ರ ಕೊಟ್ಟರು ನನಗೆ, ಈಗ ಏನಾದ್ರು ನಿರ್ಧಾರ ತಗೊಳ್ಕೋದ್ರೆ ಎಡವಟ್ ಆಗ್ಬಿಡುತ್ತೆ ನನಗೆ. ನೆಕ್ಸ್ಟ್ ಸರಿ ಗೆಲ್ತೀನಲ್ಲ ಆವಾಗ ನಾನು ಪರ್ಮನೆಂಟ್ CM ಆಗ್ತೀನಿ 5 ವರ್ಷಕ್ಕೆ. ಅವಾಗ ಹೆಂಗಸರು ತೆಗೆದುಬಿಟ್ಟೆಲ್ಲ ಗಂಡಸರು ಕೊಡೋಣ ಅಂತ ಹೇಳು. ಅವರು ಇದರಲ್ಲಿದ್ದಾರೆ, ಮುಂದಿನ 5 ವರ್ಷ. ಆದರೆ ಒಂದು ಗುಡ್ ನ್ಯೂಸ್, ಭಾಳ ಖುಷಿ ಆಯಿತು. ಯಾರ್ಯಾರು ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆಲ್ಲ ಪಾಸನ್ನು ಫ್ರೀ ಮಾಡಿದ್ರು. ಅದೊಂದು ಒಳ್ಳೆ ಗುಡ್ ನ್ಯೂಸ್, ಒಳ್ಳೆ ಡಿಸಿಷನ್. ಅದು ಬೇಕಿತ್ತು ನಮಗೆ. ಆ್ಯಕ್ಚುಲಿ ಎಲ್ಲರಿಗೂ ಕೊಡ್ಬೇಕಂತಿಲ್ಲ ರೀ. ಏಜ್ ಆದವರಿಗೆ ನಮ್ಮ ಕಡೆಯಿಂದ ಕ್ಯಾಪ್ಸೂಲ್, ಮಾತ್ರೆಗಳು, ಔಷಧಿಗಳು ಫ್ರೀ. ವಿಷಯವರ ಎಷ್ಟೋ ಜನ ಮಕ್ಕಳುಗಳು ನೋಡ್ಕೋತಾ ಇರಲಿಲ್ಲ, ಅದು ಆಪ್ಷನ್ ಕೊಡಬೇಕಿತ್ತು. ಮನೇಲಿ ಕೂತವ್ರಿಗೆಲ್ಲ 2-2 ಸಾವಿರ ಕೊಟ್ಬಿಟ್ಟು ಅವ್ರು ಗಂಡಸರಿಗೆ ಅಲ್ಲಾಡ್ಸೋದು ಇವೆಲ್ಲ ಮಾಡಿ. ಈ ಸಿಲಿಂಡರ್ ತಂದು ಕೊಡಲ್ಲ ಅಂದ್ರೆ ನನಗೆ ಮಹಾಲಕ್ಷ್ಮಿ ದುಡ್ಡು ಬಂದದೆ, ಮಹಾಲಕ್ಷ್ಮಿ 2,000 ಬಂದತೆ, ನೀನು ತಂದಿಲ್ಲ ಅಂದ್ರೆ ಏನು ಸಿಲಿಂಡರ್? ನೀವೆಲ್ಲ ವಾದ ಮಾಡಲ್ಲ ಕೊಡ್ರಿ ಅಂತೇಳಿ. ನೆಕ್ಸ್ಟ್ ಸರಿ ಯಾರು ಓಟ್ ಹಾಕ್ಬಿಡ್ರಿ ನೀವು, ನಮಗೆ ಕೊಡ್ತೀನಿ ಅಂದ್ರೆ ಮಾತ್ರ ಓಟ್ ಅಂತ. ಅವ್ರ ಈಗ ಏನು ಮಾಡಿದ್ರು ಹೇಳ್ರಿ ಅವರೆಲ್ಲ. ಮೊದಲಿದ್ದಿದ್ದು ಹೆಂಗೆ ಗೊತ್ತಾ, ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ 90% 10% ಅಂತ ಇತ್ತು. ಗಂಡು ಮಕ್ಕಳಿಗೆ 90%, ಹೆಣ್ಮಕ್ಳಿಗೆ 10%. 10 ವರ್ಷ ಆದಮೇಲೆ 20, 80 ಆಯಿತು. ಕರೆಕ್ಟಾ? 10 ವರ್ಷ ಹಂಗಂಗೆ ಆದಂಗೆ ಈಗ ಎಷ್ಟು ಬಂದಿರಿ ನೀವು? 50 ಬಂದು ಕ್ರಾಸ್ ಆಯ್ತಲ್ವಾ? ನಮ್ಮಂಗೆ 50 ತೊಗೊಂಡ್ಮೇಲೆ ನಿಮಗೆ ಫ್ರೀ ಅಂದ್ಮೇಲೆ ನಮಗೂ ಫ್ರೀ ಬರ್ಬೇಕಲ್ಲ, ಯಾಕೆ ಬಂದಿಲ್ಲ? ಏನು ರಾಶಿ ಕೇಳ್ಬೇಕು ತಾನೆ? ನೀವು ಕೇಳಿಲ್ಲ, ಅಲ್ಲೂ ಕೇಳಿಲ್ಲ, ಇಲ್ಲೂ ಕೇಳಿಲ್ಲ, ಅದಕ್ಕೆ ರಿಸಲ್ಟ್ ಬರೋದು. ಕೇಳಬೇಕು, ಪ್ಲಾನಿಂಗ್ ಮಾಡಬೇಕು. ವಾರ BOP ಆಗುತ್ತೆ ಅಂತ ಹೇಳಿದ್ರೆ ಈಗ ಪ್ಲಾನ್ ಮಾಡ್ಬೇಕಾಯ್ತು. ಸರ್ ನಿಮ್ಮ ಹೆಸರು ಗೊತ್ತಾಗುತ್ತೆ? ನಿಮ್ಮೂರು ಸರ್ ಗುತ್ತಿಗೆ ಬರುತ್ತೆ. ನಮ್ಮ ಸಿದ್ದರಾಮಯ್ಯ ಸರ್ ಯಾವುದು ಸರ್ ಮಗನ ಹೆಸರು? ಸೊ ಭಾನುವಾರ ಆಯಿತು ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್, ಈಗ ನಮ್ಮ ಜ್ಯೋತಿರು ಎಷ್ಟು ಚೆನ್ನಾಗಿ ಕೂರಿಸ್ಬೇಕು, ಪ್ಲಾನ್ ಆಗಬೇಕು. ಯಾವಾಗ? ಶುಕ್ರವಾರ, ಶನಿವಾರ ಪ್ಲಾನ್, ಧನಲಕ್ಷ್ಮಿ ಪ್ಲಾನ್ ಮಾಡಬೇಕು. ಭಾನುವಾರ BOP ಇದೆ, ನಾನು ಎಷ್ಟು ಚೆನ್ನಾಗಿ ಕೂರಿಸ್ಬೇಕು. ಯಾರು ಪ್ಲಾನ್ ಮಾಡ್ತಾ ಇದ್ದೀರಾ? ಗ್ರೂಪಲ್ಲಿ ಎಲ್ಲರೂ ಬಂದ್ಬಿಡಿ, BOP ಇದೆ, ಎಲ್ಲ ರೆಡಿ ಆಗ್ಬಿಟ್ಟು ನೀವೇ 10 ಜನ ಬಂದ್ಬಿಟ್ಟು
ನೀವೇ ಅರ್ಜೆಂಟ್ ನಿಂತ್ಕೊಂಡು ಪ್ರಿಯ ಮೇಡಮ್ ಆರಾಮಾಗಿ ಒಂದು ಒಳ್ಳೆ ಮೊಬೈಲ್ ತಗೊಂಡ್ರೆ ಒಂದು ಫೋಟೋ ತೆಗೀರಿ ಅಂತ ಫೋಟೋ ಏನ್ ಪ್ರಯೋಜನ? ಪ್ರಯೋಜನ ಏನು? ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡೋದ್ರೊಟ್ಟಿಗೆ ಮಾಡಿಸುವವನು ಲೀಡರ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡೋದ್ರೊಟ್ಟಿಗೆ ಮಾಡಿಸುವವನು ದುಡ್ಡು ಮಾಡ್ತಾನೆ, ಮಾಡೋನು ದುಡ್ಡು ಮಾಡಲ್ಲ ನೆಟ್ವರ್ಕ್ ಅಲ್ಲಿ ಯಾವತ್ತು. ಲಾರಿ ಗೊತ್ತಾ? ಅವಾಗಿಂದ ಹಳೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದು ಲಾರಿ ಬಂತು ಅಂದ್ರೆ ಸಿಟಿಗೆ ಎಂಟ್ರಿ ಕೊಡ್ಬೇಕಾದ್ರೆ 10-15 ಜನ ಹಮಾಲಿಗಳು ಅಂತೇಳಿ ಇದಾಕೊಂಡಿರೋರು ಬ್ಯಾಡ್ಜ್ ಹಾಕೋಕೆ ಹಿಂಗೆ ಹಾಕೊಂಡು ಲಾರಿ ರನ್ ಆಗ್ಬೇಕಾದ್ರೆ ಹತ್ತು ಬಿಡೋರು. ಕರೆಕ್ಟ್ ಅಲ್ಲ? 10 ಜನ ಇದ್ರೆ 100 ಮೂಟೆ ಇತ್ತು ಅಂದ್ರೆ ಒಬ್ಬೊಬ್ರು 10 ಮೂಟೆ ಎತ್ತಕ್ರು ಲಾರಿ ಖಾಲಿ. ಒಬ್ಬನೇ ಎತ್ತಾಕ್ಬೇಕಂದ್ರೆ ಇಡೀ ದಿನ ಆಗ್ಬೋದು, ಆದ್ರೆ ಅಷ್ಟು ಎತ್ತಾಕೋದು ಒಂದು ಮೈಕೈ ಏನೋ. ಕರೆಕ್ಟ್ ಹೋದವರು. ಇಲ್ಲೂ ಪ್ಲಾನಿಂಗ್, ವಾರ ವಾರ ಲೀಡರ್ಸ್ ಮೀಟಿಂಗ್ ಮಾಡಿ ಅಂತೀನಿ, ಮಾಡಲ್ಲ. ಅವ್ರು ಹೊಟ್ಟೆ ತುಂಬಿದ್ದೀರಿ, ಇಬ್ಬರಿಗೆ ನೀವು ಮಾಡ್ರಿ, ಇವರಿಬ್ರು ಹೊಟ್ಟೆ ತುಂಬತ್ತೆ, ದುಡ್ಡು ಬಂದತ್ತೆ. ಮೊನ್ನೆನು ಇವ್ರಿಗೂ ದುಡ್ಡು ಬರ್ತಾ ಇದೆ, ಇನ್ನೊಬ್ಬ ಕಾರ್ ತಗೋತಾವ್ರೆ. ಹೊಟ್ಟೆ ತುಂಬಿದವ್ರ ಹತ್ರ ನೀವು ಕೇಳಲ್ಲ, ಅವರು ಮಾಡಲ್ಲ. ಅವ್ರಿಗೆ ನೀವು ಮಾಡಿಲ್ಲ ಅಂದ್ರೆ ಸಸ್ಯ ಮಾಡ್ತಾಳೆ, ದೀಪಾವತಿ ಮಾಡ್ತಾರೆ, ಯಾರು ಇದಾರಲ್ಲ ಬೆಂಗಳೂರಲ್ಲಿ, ವಿಜಯ ರಘುನಾಥ್ ಮಾಡ್ತಾರೆ, ಅವ್ರು ಬಿಟ್ರೆ ನಾಗರತ್ನ ಮಾಡ್ತಾರೆ, ಇನ್ನು ಯಾವ್ದಾದ್ರು ಹೊಸ ಟೀಮ್ಗಳು ಬಂದಿವೆ. ಮಾಡಿಲ್ಲ ಅಂದ್ರೆ ಎಷ್ಟಂತ ಪಡ್ಕೊಳ್ಳೋಣ ಸರ್, ಮೈಸೂರವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಸರ್ ಅಂತ ಹೋಗಲು ಬಿತ್ತಿದ್ದಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಅಲ್ಪ ಸ್ವಲ್ಪ ಗಮನ ಕೊಡ್ತಾರೆ ನಿಮಗೆ. ನಮ್ಮ ಕೇಶವಮೂರ್ತಿ ಆಗಿದ್ರೆ ನಿಜವಾಗ್ಲೂ ತಿರುಗು ನೋಡ್ತಾ ಇರಲಿಲ್ಲ, ಹಾಳಾಗ್ಬಿಡಿ ಸರ್ ನನಗೆ ಯಾಕೆ ನಿಜವಾಗ್ಲು. ನಮ್ಮ ಕೇಶವಮೂರ್ತಿ ಆಗಿದ್ರೆ ತಿರುಗು ನೋಡ್ತಾ ಇರಲಿಲ್ಲ ನಿಮ್ಮನ್ನ. ಇವ್ರು ಆಗೋದಕ್ಕೆ ತಿರುಗು ನೋಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಕೇಶವಮೂರ್ತಿ ತಿರುಗು ನೋಡಲ್ಲ. ಕೇಶವಮೂರ್ತಿಗೆ ಅವರಾಗೆ ಕಾಲ್ ಮಾಡ್ಬೇಕು ಜೂನಿಯರ್, ನಾನ್ಯಾಕೆ ಮಾಡ್ಬೇಕು ಸರ್ ಅಂತಾರೆ ಕೇಶವಮೂರ್ತಿ. ಮಾಡಿ ಸರ್ ಅವ್ರಿಗೆ ಅವಶ್ಯಕತೆ ಇದ್ರೆ ಅಂತ. ನಿಮಗೆ ರಮೇಶ್ ಅಣ್ಣ ಎಲ್ಲಿದ್ದೀರ ನೀವು, ರಾಜಪುರ ಎಲ್ಲಿ ಹೋಗಿದ್ರಿ, ಏನು ಮಾಡ್ತಿದ್ರಿ, ದಿನಕ್ಕೆ 3 ಸರಿ 4 ಸರಿ ಕಾಲ್ ಮಾಡ್ಕೊಂಡು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಮಾಡೋದೇ. ಅದಕ್ಕೆ 2 ಸರಿ ಹೇಳ್ಬಾರ್ದಾಗಿತ್ತು, ತಪ್ಪಿದೆ ಸರಿ ಮಾಡೋದು. ಕೆಲವು ಟೀಮಲ್ಲಿ ಸ್ನೇಹಿತರೆ ಸೀನಿಯರ್ಸ್ಗಳು ರೆಸ್ಪಾನ್ಸ್ ಕೊಡಲ್ಲ. ಹೇಳಿದ್ರೆ ಏನಂತಾರೆ ಗೊತ್ತಾ ಅವರು, ಸರ್ ನಾವೇ ತಪ್ಪು ಮಾಡೋದು ಸರ್, ಆಗಲೂ ಮತ್ತು ಕಾಲ್ ಮಾಡಿ ಅವ್ರು ಬೆಳಿಬೇಕು ಅನ್ನೋ ಕಮಿಟೆಡ್ ಇದ್ದರೆ ಫೋನ್ ಮಾಡ್ತಾರೆ ಸರ್, ನಾವ್ಯಾಕೆ ಮಾಡ್ಬೇಕು ಸರ್ ಅಂತ. ನಾವ್ಯಾಕೆ ಮಾಡ್ಬೇಕು ಅಂತ. ಹೆಣ್ಮಕ್ಳು ನಾನು ಹೆಂಡತಿ ಬೆಳಿಗ್ಗೆ ಕಮಿಟ್ ಆಗಿದ್ದಾಳೆ, ಏನು ಕಮಿಟ್ ಆಗಲ್ಲ, ಅವ್ರಿಗೆ ಎದ್ದೇಳಕ್ಕಾಗಲ್ಲ, ಮನೆ ಕೆಲಸ ಅವು ಎಲ್ಲ ಆಗಿರುತ್ತೆ. ಮಗು 7:15 ಬಸ್ ಮಿಸ್ ಆಗಿಬಿಟ್ರೆ 6 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಬರ್ಬೋದು. ಆಟೋಗೆ ಬಿಟ್ಟು ಬನ್ನಿ ಅನ್ನೋಕ್ಕೆ 300 ರೂಪಾಯಿ ಕೊಡು. ಆರ್ಗೂ ದುಡ್ಡು ಕೊಟ್ಟು ಆಟೋಗೂ ಕೊಟ್ಟು ಒದ್ದಾಡ್ಬೇಕಲ್ಲ. 6:30 ಎಷ್ಟೊತ್ತಾದ್ರೂ ಮಲಗಿರ್ಲಿ ಎದ್ದಾಡಬೇಕು. ಕಮಿಟೆಡ್ ಆಗ್ಬಿಟ್ಟಿದ್ದಾರೆ, ಏನು ಮಾಡಲ್ಲ. ಆ ಥರ ಕಮಿಟ್ಮೆಂಟ್ ಬೇಕಲ್ಲ ನಿಮ್ಮಲ್ಲಿ. ಯಾಕೆ ಡೆವಲಪ್ಮೆಂಟ್ ಆಗಲ್ಲ? ನಿಮ್ಮ ಕಮಿಟ್ಮೆಂಟ್ ಇಲ್ಲ. ಹೆಂಗಿದ್ರು ನಡೆಯುತ್ತೆ, ಹೆಂಗೆ ಮಾಡಿದ್ರು ನಡೆಯುತ್ತೆ ನಿಮ್ಮ ಮೈಂಡ್ ಸೆಟ್ಟು. ಅದಕ್ಕೆ ಡೆವಲಪ್ಮೆಂಟ್ಸ್ ಬರಲ್ಲ. ಪ್ಲಾನಿಂಗ್ ಇಲ್ಲ. ನಾವು ಪ್ಲಾನಿಂಗ್ ಕೊಡ್ತಾ ಇದ್ದೀವಿ. ಇಂಥ ಮೈಸೂರು ಸಿಟಿ ರೀ 70 ಲಕ್ಷ ಇದೆಯಲ್ಲ ಸರ್. ನೋಡ್ರಿ, ಇಡೀ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಫಸ್ಟ್, ಹುಬ್ಳಿ ಸೆಕೆಂಡ್, ಬೆಳಗಾಂ ಥರ್ಡ್, ಅದಾದ್ಮೇಲೆ ಮತ್ತು ದಾವಣಗೆರೆ ಬರುತ್ತೆ, ಅದಾದ ತಕ್ಷಣ ಮೈಸೂರು ಬರುತ್ತೆ. ದಾವಣಗೆರೆಗಿಂತ ಬಿಫೋರ್ ಮೈಸೂರು ಬರುತ್ತೆ. 70 lakhs ಮೆಂಬರ್ಸ್ ಅಫಿಷಿಯಲ್ಸ್ ಇದ್ದಾರೆ, ಎಷ್ಟೋ ಜನ ವ್ಯಕ್ತಿಗಳು. ಕರೆಕ್ಟಾಗಿ ಮೈಂಡ್ ಸೆಟ್ ಮಾಡ್ಕೊಂಡು ಒಂದು ಒಳ್ಳೆ ಟೀಮ್ ಯೂನಿಟಿ ಮಾಡ್ಕೊಂಡು ವಾರ ವಾರ ಒಳ್ಳೆ ಡ್ರೆಸ್ ಕೋಡಲ್ಲಿ ಮೀಟಿಂಗ್ ಮಾಡಿಬಿಟ್ರೆ ಯಾರು ಹೋಗ್ಬೋದು. ನಮ್ಮ ವಿರೋಧ ಪಕ್ಷದಲ್ಲಿ ಬಂದೇನೆ ಮಾಡೋಬಾರ್ದು. ನಿಮ್ಮ ದೋಸ್ತು, ಹಳೆ ದೋಸ್ತು ಮಲಗ್ದವ್ರು ಎದ್ದು ಮಾಡ್ತವ್ರೆ, ನೀವು ಎದ್ದವ್ರು ಮಲಗ್ತಾ ಇದ್ರಲ್ಲಿ. ಮಲಗಿರೋರು ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತವ್ರೆ. ಅದಕ್ಕೆ ಅವ್ರ ಎದುರಿಗೆ ಏನಾದ್ರು ಒಂದು ಟೀಮ್ ನಿಲ್ಲಿಸ್ಲೇಬೇಕು. ನಿಮ್ಮ ಕೈಲಂತೂ ಆಟ ಇಲ್ಲ, ನನ್ನ ಕೈ ಆಟ ಇದೆಯಲ್ಲ. ಅದಕ್ಕೋಸ್ಕರ ನಾನೊಂದು ಎಲ್ಲರೂ ನಿಲ್ಸೋಣ ಅಂತ ನಾನು ಓಡಾಡ್ತಾ ಕೂತಿದ್ದೀನಿ. ಅಲ್ಲ, ನಿದ್ದೆನಾದ್ರು ಬರ್ತಿದ್ರೆ ನಿಮಗೆ ಅವರೆಲ್ಲ ಬಂದು ಹಿಂಗೆಲ್ಲ ಕೆಲಸ ಮಾಡ್ತಾರೆ. ನಂಗೆ ನಿದ್ದೆನೇ ಇಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಟೀಮ್ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಾ, ಏರಿಯಾ ಕವರ್ ಮಾಡಬೇಕು. ಅವ್ರದ್ದೇನು ಲಾಂಗ್ ನಡೆಯಲ್ಲ, ನಮಗೆಲ್ಲ ಗೊತ್ತಿರೋ ವಿಚಾರನೇ. ಆದರೂ MD ಅವರು ರೀ ಸತ್ಯಣ ಬಂದ್ಬಿಟ್ಟು ಮತ್ತೆ ಎದ್ಬಿಟ್ಟು ಕೆಲಸ ಮಾಡ್ತಾ ಇದ್ದಲ್ರಿ, ನೀವು ಇದ್ದವರೆಲ್ಲ ಸತ್ತೋಗಿರೇನ್ರಿ ಅಂತ ಹೇಳಬಾರ್ದಲ್ಲ. ಅವ್ರು ಹೇಳೋವರೆಗೂ ಬಿಡಬಾರ್ದಲ್ಲ. ಅದಕ್ಕೆ ಬಂದಿದ್ದೀನಿ. ನಂಗೆ MD ಸರ್ ಆಲ್ರೆಡಿ ಹೇಳ್ಬಿಟ್ಟು ಫೋನ್ ಮಾಡಿದಾಗ, ಇಲ್ರಿ ಎಲ್ಲಿದ್ದೀರಾ ಅಂದ್ರು. ನಿನ್ನೆ ಮುಗಿತಲ್ಲ ಸರ್, ಹಂಗೆ ಮೈಸೂರು. ಓಹೋ, ಮೈಸೂರು ಹೋಗ್ತಾ ಇದ್ದೀರಾ, ಹಾಗೆ ಅರ್ಥ ಆಗ್ತ. ಇದು ನಂಗೆ ಬೇಕಿದ್ರಿ ಅಂದ್ಬಿಟ್ರು. ಹಂಗೆ ಮತ್ತೆ ಎಲ್ಲಿಲ್ಲದ ಕೋಪ ಬಂದ್ಬಿಟ್ಟು, ಯಾಕೆ ಸರ್ ಮತ್ತೆ ಮೈಸೂರಿಗೆ ಹೋಗಿರಲ್ಲ. ಅಲ್ಲ, ಅವಾಗ ಹೋಗಿದ್ದೆ ಬೇರೆ, ಈಗ ಹೋಗ್ತಾ ಇರೋದೇ ಬೇರೆ, ಕೆಲಸ ಆಗ್ತಾ ಇರೋದೇ ಬೇರೆ ಅಂತ. ಅದಕ್ಕೆ ಒಬ್ಬರನ್ನ ಚಾಲೆಂಜ್ ಆಗಿ ನಿಲ್ಲಿಸ್ಬೇಕು ಅಂತ ನಿಲ್ಲಿಸ್ತಾ ಇರೋದು ಅಂತ ಅವ್ರು ಹೇಳಿದಾಗ
ನಿಮಗೆಲ್ಲ ಇಷ್ಟು ಪೊಸಿಷನ್ ಕೊಟ್ಟು ಇಷ್ಟು ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿ ರೆಡಿ ಮಾಡಿ ನಿಲ್ಸಿದ ಮೇಲೆ ನೀವು ಅವ್ರ ಎದುರಿಗೆ ನೀವು ಕೆಲಸ ಮಾಡಿಲ್ಲ ಅಂದರೆ ನಾವೇನು ಹೇಳ್ಬೋದು? ಏನಂತಾರೆ ಮತ್ತೆ ಕರೆಕ್ಟ್ ಹೌದು? ಯೋಚನೆ ಮಾಡ್ಬೇಕು ಸರ್, ಪ್ಲಾನಿಂಗ್ ಮಾಡಬೇಕು. ಅದು ನಮಗೆ ಬೇಡ, ನಾವೇನು ಮಾಡ್ಬೇಕು ಅದು ನೋಡೋದು. ನಮ್ಗೆ ಇನ್ನೊಬ್ರು ತೊಗೊಂಡು ನಮ್ಗೇನಾಗ್ತದೆ? ನಮ್ಮ ಡೆವಲಪ್ಮೆಂಟ್ಸ್ ಬೇಕಾಗಿರೋದು ಪ್ಲಾನಿಂಗ್ ಅಲ್ಲಿ ಮಾಡಿ. ಈಗ ಹೇಳಿದ್ರಲ್ಲ, ಅದು ಪ್ಲಾನಿಂಗ್ ಮಾಡಬೇಡಿ. ನಿಮ್ಮ ರ್ಯಾಂಕ್ ಏನಾಗಬೇಕು ಅದಕ್ಕೆ ಪ್ಲಾನ್ ಮಾಡಿ. ನಿಮ್ಮ BOP ಎಷ್ಟು ಸ್ಟ್ರಾಂಗ್ ಆಗಬೇಕು ಅದಕ್ಕೆ ಪ್ಲಾನ್ ಮಾಡಿ. ನಾನು ಆಲ್ರೆಡಿ ಮೆರಿಡಿಯನ್ ಉಂಟು ಮಾತಾಡ್ತಾ ಇದ್ದೀನಿ. ಎವ್ರಿ ವೀಕ್ ನಾನು ಒಂದು ಬೋರ್ಡ್ ರೂಮ್ ಕುಡಿಬೇಕಾದ್ರೆ ಸರ್ ಒಂದು ಬಜೆಟಿಗೆ ಅಂತ ಕೇಳ್ತಾ ಇದ್ದೀನಿ. ಐಫೈ ನಾನು ಮೊದಲ ಹೆಜ್ಜೆ ಕೇಳಿದೆ, ನಾನು ಬಜೆಟ್ಗೂ ಮೀರಿ ಹೇಳಿದ್ರು ಅವರು. ಮಾತಾಡ್ಕೊಂಡ್ಬಂದೆ ನಾನು, ಬಜೆಟ್ಗೂ ಮೀರಿ ಹೇಳಿದ್ರು. ಇಲ್ಲಾಂದರೆ ತುಂಬ ಐಫೈ ಇತ್ತು, ಟಾಪ್ ಫ್ಲೋರು ಎಲ್ಲಾದ್ರೂ ಫ್ಲೋರ್ಗಳು. ಅಲ್ಲಿ ಸ್ಟ್ರೆಂತ್ ಕೇಳ್ತಾರೆ, ವಾತಾವರಣ ಕೇಳ್ತಾರೆ, ಅದ್ರ ತಕ್ಕನಾಗಿ ನಾವು ಇರಬೇಕು. ಹೆಂಗೆ ಇರಲ್ಲ ಸ್ಟಾರ್ ಹೋಟೆಲು. ಈಗ ಆಲ್ರೆಡಿ ಸಾಗರ್ 3 ಜನ ಮಾಡ್ತಾ ಇದ್ದಾರೆ. OS ಮಹಿ ಮತ್ತು MD ಸರ್ ಬರ್ತಾ ಇದ್ದಾರೆ. 3 ದಿನ ನಾನು ಗುರುವಾರ ಬರ್ತಾ ಇದ್ದಾರೆ ಸಾಗರ್. ಹಾಗೆ ವಿರೋಧ ಪಕ್ಷದವ್ರಿಗೂ ಒಂದು ಸಿಟ್ಟಿಂಗ್ ಕೊಟ್ಟು ಹೋಗ್ತಾರೆ. ನೀವು ತಗೋತೀರಾ ಕೋರ್ಸ್ನ? MD ಸರ್ ಅಲ್ಲಿ 2ಕ್ಕೂ ಪಾಸಿಟಿವ್ ಮಾತಾಡ್ತಾರೆ, ಇಲ್ಲಿಗೆ ಬಂದು ಉಗಿದು ಹೋಗ್ತಾರೆ. ಯಾಕೆ ಹೇಳಿ, ಏನ್ರಿ ಮಾಡ್ತಾ ಇದ್ದೀರಾ, ಏನಿಲ್ದವ್ರು ಬಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದು ಬೇಡ. ಸೊ ಪ್ಲಾನಿಂಗ್ ಅಲ್ಲಿ ಮಾಡಿ. ಮತ್ತೆ ಇನ್ಫಾರ್ಮಿಂಗ್, ಝೂಮ್ ಮೀಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆರಾಮಾಗಿ ಝೂಮಿಗೆ ಲಿಂಕ್ ಹಾಕ್ಬಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಆಸ್ ಇಟ್ ಇಸ್ ನಿಮಗೆಲ್ಲ ಗೊತ್ತಿರಂಗೆ 7:50ಕ್ಕೆ ಝೂಮ್ ಮೀಟಿಂಗ್ ನಡೀತಾ ಇದೆ, ಬರ್ತಕ್ಕಂಥವ್ರಿಗೆ ಸ್ವಾಗತ. ಅದು ಅವ್ರು ಆಡಿಯೋ ಹಾಕಿದ್ಮೇಲೆ ಪರ್ಸನಲ್ ಆಗಿ ಫೋನ್ ಮಾಡಿ, ಅಕ್ಕ ಅಣ್ಣ ತಮ್ಮ ಎಲ್ಲಿದ್ದೀರಪ್ಪ ಬರ್ರಪ್ಪ ಅಂತ ಹೇಳಿ ಇನ್ಫಾರ್ಮ್ ಮಾಡಬೇಕು. ನಾಯಕತ್ವದ ಗುಣ ಅದು ಮಾಡಿ. ಅದಕ್ಕೆ ನೀವು ಕಾಲಿಗೆ ದುಡ್ಡು ಕೊಡ್ಬೇಕಾ? ಅನ್ಲಿಮಿಟೆಡ್ ಮಾಡಿಸಿಲ್ವ ನಿಮಗೆಲ್ಲ? ನೀವು 299 ಹಾಕ್ಸಿ ಒಂದು ತಿಂಗಳಿಗೆ ನಿಮ್ಗೆ ಅನ್ಲಿಮಿಟೆಡ್ ಮಾಡ್ಕೊಟ್ಟಿದ್ದೀವಲ್ವ ನಾವು? ಇಷ್ಟೆಲ್ಲ ಮಾಡ್ಕೊಟ್ಮೇಲೆ ನೀವು ಮಾಡಲ್ಲ ಅಂದ್ರೆ ನಾವೆಲ್ಲ ನೆಟ್ವರ್ಕ್ ಸ್ಟಾರ್ಟ್ ಮಾಡಿದಾಗ ಅಲ್ಲೋ ಅಂದರೆ 3 ರೂಪಾಯಿ ಕಟ್ಟಾಗುತ್ತೆ ಸ್ಪೈಸು. ಇಟ್ಕೆ ಇದ್ದಂಗಿತ್ತು ಇಲ್ಲಿ, ನಾವು ತಗೊಂಡು ಇಟ್ಕೊಂಡಿದ್ವು. ಅಲ್ಲೋ ಅಂದರೆ ಕಟ್. ಏನಾದ್ರು ವಿಷಯ ಏನು ಹೇಳೋದು, ಈಗ ಗಂಟೆ ಮಾತಾಡ್ತಿರಲ್ಲ, ಆ ಥರ ಗಂಟೆ ಮಾತಾಡೋದು ಮನೆ ಸೈಟ್ ಎಲ್ಲ ಮಾರ್ಬೇಕಿತ್ತು ಅವ್ರನ್ನ. ಮಿಸ್ ಕಾಲ್ ಡೌನ್ಲೋಡೇ ಮಾಡ್ತಾರಲ್ಲ ಬಿಡ್ರಿ, ಅಲ್ಲಿ ಮಾರಿಗೆ ಡೌನ್ಲೋಡ್ ಮಾಡ್ತಾರೆ. ಸೊ ಹಂಗಾಗಿ ಇನ್ಫಾರ್ಮ್ ಮಾಡ್ಬೇಕು ಸ್ನೇಹಿತರೆ. ಇವತ್ತು ಲೀಡರ್ಸ್ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಪ್ರಿಯಾ ಕದಂ ನೇತ್ರ ಅವರೆಲ್ಲ ಇನ್ಫಾರ್ಮ್ ಮಾಡಬೇಕಾಗಿತ್ತು. ನೀವು 1 to 1 ಹೋಗಿ ಡಿಸ್ಕಷನ್ ಮಾಡಿ, ಎಲ್ಲಿದ್ದೀರಾ ಬನ್ನಿ, ಈ ಥರ ಕಾರ್ಯಕ್ರಮ ಇದೆ, ಸರ್ ಬರ್ತಾ ಇದ್ದಾರೆ, ನಾವು ಸ್ಟ್ರೆಂತ್ ಕೂರಿಸ್ಕೊಳ್ಳೋಣ ಅಂತ ಹೇಳಿ. ಇನ್ನ 10 ಜನರಿಗೆ ಕೂರಿಸ್ಕೊಂಡಿದ್ರೆ ಬೆನಿಫಿಟ್ ಯಾರಿಗೆ? ನಿಮ್ಮ ಟೀಮ್ ಅವ್ರು ಬಂದಿದ್ರೆ ಬೆನಿಫಿಟ್ ಯಾರಿಗೆ? ನಿಮ್ಗೆ ತಾನೇ ಬೆನಿಫಿಟ್ಟು. ಇನ್ಫಾರ್ಮ್ ಮಾಡ್ಬೇಕಂತ ನೀವದು ಇನ್ಫಾರ್ಮ್ ಮಾಡಲ್ಲ. ನೀವು ಬರ್ತಾರೆ ಬಿಡಿ ಸರ್ ಅಂತ ಲಿಂಕ್ ಹಾಕ್ತೀರಾ. ಅದಕ್ಕೆ ಇವತ್ತು ಅಷ್ಟೇ ಕೂತಿದೆ. ಇಷ್ಟೊತ್ತಿಗೆ ನಿಮ್ದು ಎಷ್ಟೋ ಸ್ಟ್ರೆಂತ್ಗಳು ಹೋಗ್ಬೇಕಿತ್ತು, ನಮ್ಗಷ್ಟು ಸಮಯ ಇಲ್ಲ. ಆಟೋಮೆಟಿಕ್ ನಾವು ತಂದಿಟ್ಟಾಗಿದೆ, ಇದನ್ನ ನೀವು ಉಪಯೋಗಿಸ್ಕೋಬೇಕಲ್ಲ. ಏನು ಸರ್ ಮಾಡಿದ್ದೆ ಮಾಡೋದು, ಎಷ್ಟಂತ ಮಾಡೋದು ಸರ್, ಹೇಳಿದ್ದೆ ಹೇಳಿ ಸಾಕಾಗೋಗ್ಬಿಟ್ಟಿದೆ ಸರ್. ಯಾರು ಯಾವಾಗ ಜಾಗೃತರಾಗ್ತಾರೆ ಗೊತ್ತಿಲ್ಲ. ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಕ್ಕೆ ಹೋಗ್ಬೇಡಿ. ಇವತ್ತು ನೀವು ಶೇವಿಂಗ್ ಮಾಡಿಲ್ಲ ಅಂದ್ರೆ ನಾನು ಮಾತು ನಿಮ್ಮ ಹತ್ರ. ನೀವು ತಲೆ ಬಾಚಿಲ್ಲ ಅಂದ್ರೆ ಮಾತಾಡೋದು ಬಿಟ್ಟಿದ್ದೀನ ನಾನು. ನೀವು ಚಪ್ಪಲ್ ಹಾಕೊಂಡು BOP ಕೊಡಕ್ಕೆ ಹೋದ್ರು ನಾನೇನಾದ್ರು ಮಾತು ನಿಮ್ಮದು. ಯಾವಾಗ ಯಾವ ವ್ಯಕ್ತಿ ಯಾವಾಗ ಹೆಂಗೆ ಬದಲಾಗ್ತಾರೆ ಅಂತ ಹೇಳಕ್ಕಾಗಲ್ಲ ಅಲ್ಲ ಮಾಡ್ತೀವ್ರೆ, ಕರೆಕ್ಟ್ ಹೌದವರು? ಅದಕ್ಕೇನೆ ಇದನ್ನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಅಲ್ಲ? ಕೆಲವರಿಗೆ ಕಳಿಸ್ತೀನಿ, ಕೆಲವರಿಗೆ ಕರೆದು ಹೇಳ್ಬೇಕಂತೆ, ಕೆಲವರಿಗೆ ಈ ಸೈಡಿಗೆ ಬಂದು ಡೈರೆಕ್ಟ್ ಹೇಳ್ಬೇಕಂತೆ. ಕರೆಕ್ಟ್ ಅಲ್ಲ? ಸೊ ಎಲ್ಲ ನಿಮ್ಮವರೆಲ್ಲ ಅಂತ ಹೇಳ್ತಾ ಇರೋದು, ಇಲ್ಲ ನಾನು ಹೇಳ್ತಾ ಇರಲಿಲ್ಲ. ಇನ್ಫಾರ್ಮ್ ಮಾಡೋದನ್ನ ಕಲೀರಿ. BOP ಇದೆ ಅಂದರೆ ಇನ್ಫಾರ್ಮ್ ಮಾಡಿ, ಲೀಡರ್ಸ್ ಮೀಟಿಂಗ್ ಅಂದರೆ ಇನ್ಫಾರ್ಮ್ ಮಾಡಿ, ಝೂಮ್ ಮೀಟಿಂಗ್ ಇದೆ ಅಂದರೆ ಇನ್ಫಾರ್ಮ್ ಮಾಡಿ. 6 ರಿಂದ 7 ಗಂಟೆಗೆ ನನಗೂ ಬಡ್ಕೊಂಡು ಸಾಕಾಗೋಗಿದೆ. ಝೂಮ್ ಮೀಟಿಂಗ್ ಮಾಡಿರಿ ಅಂತ. ಇಂದ್ರಿಂದ ಆಟೋಮೆಟಿಕ್ ತನ್ನಿ ಟೀಮು, ಆಟೋಮೆಟಿಕ್ ತನ್ನಿ, ನೀವು ಇಲ್ಲಾಂದ್ರೂ ನಡೆಸಬೇಕು ಅಂತೇಳಿ ಪ್ರಿಯಾ ಕದಂ ಅವರೇ ಇರಬೇಕಂದ್ರೆ 6 ಗಂಟೆ ಝೂಮ್ ಮಾಡೋಕ್ಕೆ, ಇಲ್ಲ ನೇತ್ರನೇ ಮಾಡ್ಕೋಬೇಕೇನ್ರಿ? 6 ರಿಂದ 7ಕ್ಕೆ ನೀವು ಮೀಟಿಂಗ್ ತಗೊಳಕ್ಕಾಗಲ್ರಿ ರಮೇಶ್ ಅವರೇ? ನೀವು ತೊಗೊಳಕ್ಕಾಗಲ್ಲೇನ್ರಿ? ಸರ್ ಶೇವ್ ಮಾಡಿಸಿರಲ್ಲ, ನಾಚಿಕೆ ಆಗುತ್ತೆ ಸರ್, ಅದಕ್ಕೆ ಕೂರಕ್ಕಾಗಲ್ಲ ಅಂತ ನೀವು ಹೇಳೋದು. ಬೆಂಗಳೂರಿಗೆ ಬಂದ್ರಿ, 10 ಜನ ಇದ್ದಾರೆ, ಸ್ಕ್ರೀನ್ ಶೇರ್ ಮಾಡೋರು ಇದ್ದಾರೆ, ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, 10 ಜನ ಇದ್ದಾರೆ ಬೆಂಗಳೂರಲ್ಲಿ. ಹೆಂಗೆ ರೆಡಿ ಮಾಡಿ ಇಟ್ಟಿದೀವಿ ಆ ಟೀಮ್. ಹೇಳಿ ಸಾಕಾಗಿ ಅವ್ರಿಗೆ ಗಮನ ಕೊಟ್ಟು, ನಾವು ಹೇಳಿ ಸಾಕಾಗಿ ಅವ್ರಿಗೆ ಗಮನ ಕೊಟ್ಟು. ಇದು ರಾಯಲ್ ಚಾಲೆಂಜ್ ಅಷ್ಟೇ, ಅದು ರಾಯಲ್ ಚಾಲೆಂಜ್ ಅಷ್ಟೇ. ಪ್ರಾಬ್ಲಮ್ ಏನು ಮಾಡೋದು ಹೇಳಿ? ಇಲ್ಲಿ ಒಂದು ತಂದೆಗೆ 5 ಜನ ಮಕ್ಕಳಂತೆ,
ಹೇಳಿ? 5. ಒಬ್ಬ ಕಳ್ಳ, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಲಾಯರ್, ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್. ತಪ್ಪಂತ ಹೆಂಗಳನ್ನ ಒಬ್ಬ ಇಂಜಿನಿಯರ್ ಇದ್ದಾನೆ, ಒಬ್ಬ ಲಾಯರ್ ಇದ್ದಾನೆ, ಒಬ್ಬ ಡಾಕ್ಟರ್ ಇದ್ದಾನೆ. ಕಳ್ಳ ಆಗಿದ್ದ ಒಂದು ತಪ್ಪು ನಾವೇನ್ ಮಾಡೋದು? ನೀವು 6 ಗಂಟೆಗೆ ಮೇಡಮ್ ಇವತ್ತು ನಂಗೆ ಹಾಕಿ ಮೇಡಮ್ ನಾನು ಮಾತಾಡ್ತೀನಿ ನನ್ನ ಟಿವಿ ಅಂತ ಹೇಳಬೇಕು. ಅದ್ಯಾವುದೋ ಮೊನ್ನೆ ಬಂದರೆ 2ನೇ ರ್ಯಾಂಕಿಗೆ ಆಗಿದೆ. 2ನೇ ರ್ಯಾಂಕ್ ಮೇಡಮು ಇವತ್ತು ಫೋನ್ ಮಾಡಿತ್ತು, ಸರ್ ನಿಮ್ಗೆ ವಿಶ್ವಾಸ ಇರಲಿ ಸರ್. ಯಾಕೆ ಮೇಡಮ್ ನಾನು ಅಬ್ಸರ್ವ್ ಮಾಡಿಲ್ಲ ಗ್ರೂಪು. ಸರ್ ನನ್ನ POP ಇದೆ ಸರ್, ನಿಮ್ಮ ಬ್ಲೆಸ್ಸಿಂಗ್ ಇರಲಿ, ವಿಶ್ ಮಾಡಿ ಸರ್ ಅಂತ. ಆಲ್ ದ ಬೆಸ್ಟ್ ಮೇಡಮ್ ಅಂತ 2ನೇ ರ್ಯಾಂಕ್ ಇದ್ದು ನನಗೆ ಫೋನ್ ಮಾಡಿ, ಸರ್ ನಂದು ಇವತ್ತು ಹೆಲ್ತ್ ಪ್ರಾಡಕ್ಟ್ ಇದೆ ಸರ್, ನಾನು ಮಾಡ್ತಾ ಇದ್ದೀನಿ ಸರ್ 6 ಗಂಟೆಗಳಲ್ಲಿ, ಚೆನ್ನಾಗಿ ಮಾತಾಡಿದೆ ಅಂತ ನಿಮ್ಗೆ ಅನ್ಸಿದ್ರೆ ಆರ್ಕೆ ಬಂದಿಲ್ಲ ಕೊಡಿ ಸರ್, ನಾನು ಮಾತಾಡ್ತೀನಿ. ಕಮಿಟೆಡ್, ಬೆಳಿಬೇಕನ್ನೋ ಆಸೆ ಇದೆ, ಆರ್ಕೆ ಬರ್ಬೇಕನ್ನೋ ಆಸೆ ಇದೆ. ಡೈರೆಕ್ಟ್ ಫೋನ್ ಮಾಡಿ ಖುಷಿ ಆಯ್ತು ನನಗೆ. ಎಷ್ಟು ಜನ ಇದಾರ್ರಿ, ಆ ಚಂದ್ರಕಲಾ ಅಂತೆ, ರಮಾದೇವಿ, ದೀಪಾ ಮಂಜುನಾಥ್, ಸುಗುಣ, ಪದ್ಮಾವತಿ, ಆ ಭಟ್ಟು, ಆ ಸುನೀತಾ ಕೋಟ್ ಹಾಕೊಂಡು ಹಿಂಸೆ ಮಾಡ್ತಾರ್ರಿ. ಎಷ್ಟು ಕ್ಲೀನಾಗಿ ಕೋಟ್ ಹಾಕೊಂಡು, ಎಷ್ಟು ನೀಟಾಗಿ ಬ್ಯಾಕ್ಗ್ರೌಂಡಲ್ಲಿ ಕೂರ್ತೀರಾ. ನೀವು ಯಾಕೆ ಬ್ಲರ್ರಲ್ಲಿ ಕೂರ್ತಿರಲ್ಲ ರಮೇಶ್? ಯಾವಾಗ ಕೂತ್ಕೊಂಡು ನಾನೇನು ಅನ್ಕೊಂಡು ಬಾರ್ಗೆರಲ್ಲಿ ಕೂತಿರ್ತೀರ, ಸುತ್ತಮುತ್ತ ಕಾಣಬಾರ್ದು ಏನಾದ್ರು ಮಾಡಿದ್ದೀರ? ಎಲ್ಲ ರಮೇಶ್ ಅವ್ರು ಹೋಗಲ್ಲ ಅಂತ ಹೇಳಿ ತಿಳ್ಕೊಬೇಡಿ ನೀವು, ನಾನು ಹೇಳಿದೆ ಅಂತ. ಅವ್ರು ಏನಿದ್ರು ಒಂದು 60-90 ತಗೊಂಡು ಮಾಡ್ಕೊಡ್ತಾರೆ ಅಲ್ಲಂడి ರಾಜಪ್ಪರ. ಅವತ್ತು ಹೇಳು ರಾಜಪ್ಪ ಅವರು ಇಬ್ಬರು ಒಟ್ಟಿಗೆ ಹೋಗೋದು ಸರ್ ಬೋರ್ ಆಗಿರುತ್ತೆ, ಫೀಲ್ ಮಾಡಿ ಮಾಡಿ ಸಾಕಾಗಿರುತ್ತಲ್ಲ, ಸ್ವಲ್ಪ ರೆಸ್ಟಿಗೆ ಹೋಗ್ತೀವಿ. ಸ್ವಲ್ಪ ಇನ್ಫಾರ್ಮ್ ಮಾಡೋದನ್ನ ಕಲಿಗೆ ಸ್ನೇಹಿತರೆ. ಇನ್ಫಾರ್ಮ್ ಮಾಡಿದಾದ್ರೆ ಸ್ಟ್ರೆಂತ್ ಬರಲ್ಲ, ಸ್ಟ್ರೆಂತ್ ಬರಲ್ಲ. ಇಲ್ಲ ನಾನು ಆರ್ಕೆಯಿಂದ ನಿಮ್ಗೆ ತೆಗೆದು ಬಿಡ್ತೀನಿ, ಎಲ್ಲ ಆರಿಸ್ಕೊಂಡು ಇಲ್ಲ. ಈ ಟೀಮ್ ಡೆವಲಪ್ ಆಗಬೇಕಂದ್ರೆ ಆರ್ಕೆಯಿಂದ ಎಲ್ಲರನ್ನೂ ರಿಮೂವ್ ಮಾಡ್ಬೇಕು. ಆರ್ಸಿರೋದು ಆರ್ಕೆಯಿಂದ ಯಾವುದೂ ಝೂಮ್ ಮೀಟಿಂಗ್ ಸಿಗಬಾರ್ದು. ಲವೋ ಅಂತ ಪಡ್ಕೋಬೇಕು, ಜೂಮ್ ಬೇಕು ಅಂತ. ಅವಾಗ ಇವ್ರು ಜೂಮ್ ಆಗ್ತಾರೆ ಸೀರಿಯಸ್ ಆಗಿ. ಈಗ ನಾನು ಹಾಕಲ್ವಾ ಒಬ್ರು ಅಂತೇಳಿ ಆರ್ಸಿ. ಒಂದಿನ ರಮೇಶ್, ಒಂದಿನ ರಾಜಪ್ಪ, ಒಂದಿನ ನಾಗವೇಣಿಯವರು, ಒಂದಿನ ಇವರು, ಮಾತಿ ಭಟ್ಟವರು. ಅವ್ರು ಅಷ್ಟು ಪ್ರೆಸೆಂಟೇಷನ್ ಕೊಡ್ತಾರೆ, ಜೂಮಲ್ಲಿ ಮಾತಾಡ್ತಾರೆ. ಬಿಡ್ತಾ ಇಲ್ಲ ವೇದಿಕೆಗೆ ನೀವುಗಳು. ಇಂದ್ರಮ್ಮ 3 ವರ್ಷದಿಂದ ಇದ್ದಾರೆ ನಮ್ಮ ಒಟ್ಟಿಗೆ. ಅವ್ರು ಇಂದ್ರನ್ನ ನೋಡ್ಕೊಂಡೇ ಇದ್ದಾರೆ. ಚಂದ್ರ ತಂದಿದ್ರೆ ತರಕ್ಕೆ ಹಿಡಿಲ್ಲ, ಸಿಗಲ್ಲ ಸರ್ ಮೇಲಿದೆ ಅಂತ. ಹಾವೇರಿಗೆ ಹೋದ್ರು ಚಂದ್ರ ಸಿಗಲಿಲ್ಲ, ರಾಣೆಬೆನ್ನೂರು ಹೋದ್ರು ಚಂದ್ರ ಸಿಗಲಿಲ್ಲ. ಎಲ್ಲಿಗೆ ಹೋಗೋದಿಲ್ಲ, ಕಳ್ಕೊಂಡಾಯ್ತಾ? ನಾವೇನು ಮಾಡ್ತೀವಿ? ಅಲ್ಲಿ ಏನೇನು ಕ್ಯಾರೆಕ್ಟರ್ ಆಗ್ತದೆ ಬೇರೆ ಬರಲ್ಲ. ಮೇನ್ ಇಂಪಾರ್ಟೆಂಟ್ ಏನು ಹೇಳಿ? ಇನ್ಫಾರ್ಮ್ ಮಾಡಿದ್ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್. ಸಪೋರ್ಟಿಂಗ್ ರೋಲ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ರೋಲ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲ್ಲ. ಇವರು ಡೈಮಂಡ್ ಆಗ್ತಾ ಇದ್ದಾರೆ ಅಂತ ಬಿಟ್ಟಿಲ್ಲ. ಇವರು 9ನೇ ರ್ಯಾಂಕ್ ಕಂಪ್ಲೀಟ್ 8 ಹಾಕಿ 9 ಕೂತಾರೆ ಅಂತ ಕೂತಿಲ್ಲ. ನಾನು ಸಪೋರ್ಟ್ ಮಾಡ್ತಾ ಕೂತಿದ್ದೀನಿ. ಅದು ಆಫ್ಲೈನಲ್ಲಿ ಇರ್ಬೋದು, ಫಿಸಿಕಲ್ ಇರ್ಬೋದು, ಡೈರೆಕ್ಟಾಗಿ ಬರೋದಿರ್ಬೋದು, ಡಿಸ್ಕಷನ್ ಇರ್ಬೋದು, ಕಾಲ್ನಲ್ಲಿ ಇರ್ಬೋದು, ಫೋನಲ್ಲಿ ಇರ್ಬೋದು. ಏನು ಮಾಡ್ತಾ ಇದ್ದೀವಿ ಹೇಳಿ? ಸಪೋರ್ಟಿಂಗ್ ಮಾಡ್ತಾ ಇದ್ದೀವಿ. ನಿಮ್ಮ ಟೀಮಿಗೆ ನೀವೇನು ಸಪೋರ್ಟ್ ಮಾಡ್ತಾ ಇದ್ದೀವಿ? ಈಗ ಮೊನ್ನೆ ನಾಗವೇಣಿಯವ್ರಿಗೆ ನಾನು ಫೋನ್ ಮಾಡಿದ್ರು, ಸರ್ ನನಗೆ 9 ಗಂಟೆಯಿಂದ ನನಗೆ 3 ಗಂಟೆ ಒಳಗೆ ಮಗು ಬರೋದ್ರೊಳಗೆ ಒಂದು ಸಪೋರ್ಟ್ ಮಾಡಿ ಅಂತ. ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ಸ್ ಇರುತ್ತೆ. ನಾವು ಅದಕ್ಕೆ ಆಲ್ಟ್ರ್ ಆಗಬೇಕು. ದುಡ್ಡು ಬಂದಮೇಲೆ ಅವರೇ ಓಡಬರ್ತಾರೆ, ಒಂದು ಕೆಲಸದಲ್ಲಿ ಇಟ್ಕೋತಾರೆ. ದುಡ್ಡು ಬರಬೇಕಲ್ಲ. ಈಗ ನಾನು ವೈಫಿಗೆ ನಾನು ಹೇಳಿದೆ, ನಾನು ಬಂದ ತಕ್ಷಣ ನೀನು ಮನೆ ಬರ್ಬೇಕಪ್ಪ, ನನಗೆ ಸರಿ ಹೋಗಲ್ಲ ಅಂತ. ಟೈಮಿಂಗ್ ಸರಿ ಊಟ ನಾನು ಹೊರಗಡೆ ತಿನ್ನಲ್ಲ ಅಂತ. ನೀವು ಮಾತ್ರ ಹೊರಗಡೆ ಹೋಗ್ಬೋದು, ನಾನು ಕೆಲಸಕ್ಕೆ ಹೋಗ್ಬಾರ್ದ ಅಂತ. ತಪ್ಪು ನಂದೇ ಇದೆ, ಹೋಗಮ್ಮ ಅಂತ. ಟೀಚರ್ ಕೆಲಸಕ್ಕೆ ಹೋಗ್ತಾರೆ, ಹಿಂದಿ ಟೀಚರ್. ಬರೋದಕ್ಕೆ 4 ಗಂಟೆ ಆಗುತ್ತೆ, ಮಕ್ಕಳು 3:30ಗೆ ಬಂದಿರ್ತಾರೆ. ನಾನು ಇಲ್ಲ ಬಿಡಿ, ಈಗ ಇದ್ದರೆ ಅಜ್ಜಿನೇ ಗತಿ. ಅವ್ರ ಟೈಮಿಗೆ ನಾವು ಕಮಿಟ್ ಆಗ್ಬಿಡ್ಬೇಕು ಸ್ನೇಹಿತರೆ. ಕಮಿಟ್ ಆಗಿಲ್ಲ ಅಂದರೆ ಅದೇ ಕಾರಣಕ್ಕೂ ಆಗಲ್ಲ. ಕಾಂಟ್ಯಾಕ್ಟ್ಸ್ ಇದೆ ಸರ್, ನಾನು ರೆಡಿ ಮಾಡ್ತೀನಿ ಅಂತ ಬೋಲ್ಟಾಗಿ ಬಂದು ಮಾತಾಡ್ತಾ ಇದ್ದಾರಲ್ಲ ಸರ್. ನಾವು ಯಾವಾಗ ನೋಡಿ ಎಲ್ಲರೇನು ಫುಲ್ ಟೈಮ್ ಆಗಬೇಕಂತ ಹೇಳಲ್ಲ. ತಂಡ ಬರಬೇಕಾದ್ರೆ ಫುಲ್ ಟೈಮ್ ಆಗಲೇಬೇಕು. ಸ್ವಲ್ಪ ದಿನ ಒಂದು ಟೀಮ್ ಆಗೋವರೆಗೂ, ಟೀಮ್ ಆದಮೇಲೆ ಏನಾಗುತ್ತೆ ಹೇಳಿ, ಮಾನಿಟ್ರಿಂಗ್ ಆಗುತ್ತೆ. ನಮಗೀಗೇನು ಫೀಲ್ಡ್ ಮಾಡೋಕ್ಕೆ ಪುರ್ಸೋತಿದೆಯಾ? ಮೀಟಿಂಗ್ ಮಾಡೋಕ್ಕೆ ಪುರ್ಸೋತಿಲ್ಲ ನಮಗೆ. ಇನ್ನು ಫೀಲ್ಡ್ ಮಾಡೋದೆಲ್ಲಿ ಬಂತು? ಒಂದು ಟೈಮ್ವರೆಗೂ, ಒಂದು ಟೀಮ್ ಆಗೋವರೆಗೂ. ಟೀಮ್ ಆದಮೇಲೆ ಎಲ್ಲ ಆಟೋಮೆಟಿಕ್ ಬರುತ್ತೆ. ವಾರದ BOP ಯಾರು ಸ್ಟ್ರಾಂಗ್ ಮಾಡ್ತಾರಲ್ಲ 100% ಗೆಲ್ತಾರೆ. ನಿಮಗೆ ಫೀಲ್ಡ್ ವರ್ಕ್ ಕಮ್ಮಿ ಆಗುತ್ತೆ. ವಾರ BOP ಸ್ಟ್ರಾಂಗ್ ಮಾಡಿ. ಗುರುವಾರ ಒಂದು ಲೀಡರ್ಸ್ ಮೀಟಿಂಗ್ ಮಾಡಿ. ಗುರುವಾರದಲ್ಲಿ ಲೀಡರ್ಸ್ ಮೀಟಿಂಗ್ ಆಗಬೇಕು. ಯಾರ್ಯಾರು ಬುಧವಾರ ಜಾಯ್ನ್ ಆಗಿರ್ತಾರೆ ಅವ್ರು ಕರ್ಕೊಂಬರ್ಬೇಕು, ಇನ್ಫಾರ್ಮೇಷನ್ ಕೊಡಬೇಕು. ಈಗ ವಾರ ನಿಮಗೆ ಬುಧವಾರ ಲಾಗಿನ್ ಬರಲ್ಲ ಮೈಸೂರಿಂದ.
ಅವರೆಲ್ಲ ಎಲ್ಲೋಯ್ತಾರೆ? ವಾರಕ್ಕೆ 5-6 ಐಡಿ ಮೈಸೂರು ಸರೌಂಡಿಂಗಿಂದ ಮಾಡ್ತಿರಲ್ಲ ನೀವು, ಅವರೆಲ್ಲ ಎಲ್ಲೋಯ್ತಾರೆ? ಅವ್ರು ಯಾಕೆ ಬರಲ್ಲ? ಜೂಮಿಗೆ ಯಾಕೆ ಬರಲ್ಲ ಅವರೆಲ್ಲ? ಒಂದು ತಿಂಗಳಿಗೆ 30 ಜನ ಆಯ್ತು. ಬರೀ ಜಾಯಿನ್ ಮಾಡಿದ ತಕ್ಷಣವೇ ಆಲ್ ದ ಬೆಸ್ಟ್ ಸರ್, ಸೂಪರ್, ಭಾನುವಾರ ಬನ್ನಿ ಅನ್ನೋದಲ್ಲ. ಮಿಡಲಲ್ಲಿ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ವಿಶ್ವಾಸಕ್ಕೆ ತೊಗೊಂಡವ್ರಿಗೆ ಮಾತಾಡಿ, ಅವ್ರ ತಾಯಿ ಇದ್ರೆ ನಮಸ್ತೆ ಅಮ್ಮ ಚೆನ್ನಾಗಿದ್ದೀರಾ, ಅಪ್ಪಾಜಿ ನಮಸ್ಕಾರ, ನಮ್ಗೆ ಗೊತ್ತಿಲ್ಲ ಅವ್ರು ಯಾರಂತ, ಅಪ್ಪಾಜಿ ಅಂದರು ವಿಷಯ ಆಗ್ಬಿಡ್ತಾರೆ, ನನಗೆ ಯಾರು ಅಪ್ಪಾಜಿ ಅಂದ್ರೆ ತೋರಿಸ್ತಾರೆ, ಕಾಫಿ ಟೀ ಎಲ್ಲ ಬರ್ತಾರೆ. ಕೂತ್ಕೊಂಡು ನೀವು ಈಗ ಜಾಯ್ನ್ ಆಗಿದ್ದೀರಿ ಮೇಡಮ್, ನೀವು ಫಸ್ಟ್ ರ್ಯಾಂಕ್ ಮುಂದಿನ ವಾರಕ್ಕೆ ಆಗಲೇಬೇಕು, ನಮ್ಮಿಂದ ಏನು ಸಹಕಾರ ಬೇಕು, ಅಮ್ಮ ಸ್ವಲ್ಪ ಸಪೋರ್ಟ್ ಮಾಡಿ, ಇವರಿಗೆ 100% ನಾವು ಗೆಲ್ಲಿಸ್ತೀವಿ, ಹೆಣ್ಮಕ್ಳಿತ್ತು ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ, ನಾವೆಲ್ಲ ಇದ್ದೀವಿ ಅಂತ ಹೆಣ್ಮಕ್ಳುಗಳು ಮಾತಾಡಿದ್ರೆ ಯಾಕೆ ಅವ್ರು ಲೀಸ್ಟ್ ಮಾಡಿಕೊಡಲ್ಲ? ಯಾಕೆ ಕೊಡಲ್ಲ? ನೀವೇ ಕಮಿಟ್ಮೆಂಟ್ ಇಲ್ಲಲ್ಲ. ಈ ವಾರ ಇಷ್ಟು ಐಡಿ ಬರಲೇಬೇಕಂದ್ರೆ ಬರಲೇಬೇಕು, ಎಷ್ಟಾರು ಬರಲಿ, ಅದಕ್ಕೆ ಟೀಮ್ ಡೆವಲಪ್ ಆಗಲ್ಲ. ಸ್ವಲ್ಪ ಸಪೋರ್ಟಿಂಗ್ ಮಾಡಿ ಸರ್, ಸಪೋರ್ಟಿಂಗ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲ್ಲ. ಏನು ಸರ್ ನಾವು ಮಾಡ್ತಾ ಇಲ್ವ ಅನ್ಕೋಬೋದು ನೀವು, ಆ ಸಪೋರ್ಟ್ ಅಲ್ಲ, ನುಗ್ಗಬೇಕು. ಹೆಂಗೆ ವಿರೋಧ ಇರೋರು ರಾಜಗಳು ಯುದ್ಧ ಮಾಡಬೇಕಾದ್ರೆ ಶತ್ರು ಸೈನ್ಯ ನುಗ್ತಿದ್ರು ನೋಡಿ ಕೋಟೆ ಒಳಗೆ, ಆ ಥರ ನುಗ್ಗ ಕೆಲಸಗಳು ನಾವು ಮಾಡಬೇಕು. ಎಲ್ಲೆಲ್ಲಿದೆ ಅಲ್ಲಿ ನುಗ್ಗಕ್ಕೆ ಸ್ಟಾರ್ಟ್ ಮಾಡಬೇಕು. ಇಡೀ ಮೈಸೂರು ಡಿಸ್ಟಿಕ್ ಏನಿದೆ ಈ ಪಾಪ್ಯುಲೇಷನ್ಗೆ, ಅಮ್ಮಮ್ಮ ಅಂದರೆ ಮೈಸೂರಲ್ಲಿ 5,000 ಮ್ಯಾಕ್ಸಿಮಮ್ ಅಂದರೆ 10,000 ಜನ ಮಾತ್ರ ವಿಸ್ಟಾರಿಯನ್ಸ್ ಇರೋದು. ಅದರಲ್ಲೂ ಎಲ್ಲ ಯೂಸರ್ಸು, ಪ್ಲಾನರ್ಸ್ ಅಲ್ಲ, ಯೂಸ್ ಮಾಡಿ ಬಿಟ್ಟಿದ್ದಾರೆ ಹೆಲ್ತಿಗೋಸ್ಕರ. ಎಷ್ಟು ಲಕ್ಷ ಬ್ಯಾಲೆನ್ಸ್ ಇದೆ. ಕಿಂಗ್ ರ್ಯಾಂಕ್ ಮೈಸೂರಲ್ಲಿ ಹೊಡಿಬೋದು, ಕಿಂಗ್ ರ್ಯಾಂಕ್. ಬೆಂಗಳೂರು ಬರೋ ಅವಶ್ಯಕತೆ ಇಲ್ಲ, ಹಾಸನ ಬರೋ ಅವಶ್ಯಕತೆ ಇಲ್ಲ, ಚಿಕ್ಕಮಗಳೂರು ಬರೋ ಅವಶ್ಯಕತೆ ಇಲ್ಲ. ಮೈಸೂರು ಡಿಸ್ಟಿಕ್ಕಲ್ಲೇ 18 ರ್ಯಾಂಕು ಕಂಪ್ಲೀಟ್ ಮಾಡ್ಬೋದು. 18 ರ್ಯಾಂಕು ಮೈಸೂರು ಡಿಸ್ಟಿಕ್ಕಲ್ಲಿ ಮಾಡ್ಬೋದು. ಒದ್ದಾಡ್ತಾ ಇದ್ದೀರಪ್ಪ, 3 ವರ್ಷ, 4 ವರ್ಷ, 6ನೇ ರ್ಯಾಂಕ್, 5ನೇ ರ್ಯಾಂಕ್ ಅಂದರೆ ಎಲ್ಲಿ ಡೆವಲಪ್ಮೆಂಟ್ ಬರುತ್ತೆ ನೋಡ್ರಿ. ಇದೆಲ್ಲ ನಾವು ರೂಢಿಸ್ಕೊಂಡಿದ್ದೀವಿ. ನಾನು ಸಿಂಗಲ್ ಕಂಟ್ರೋಲ್ ಇರ್ತೀನಿ, ಪ್ಲಾನಿಂಗಲ್ಲಿ ಸೂಪರ್ ಇದ್ದೀನಿ, ಇನ್ಫಾರ್ಮ್ ಮಾಡೋದ್ರಲ್ಲಿ ಸೂಪರ್ ಇದ್ದೀನಿ, ಸಪೋರ್ಟಿಂಗಲ್ಲಿ ಸೂಪರ್ ಇದ್ದೀನಿ, ಮ್ಯಾನೇಜಿಂಗಲ್ಲಿ ಸೂಪರ್ ಇದ್ದೀನಿ. ಅದಕ್ಕೆ ನಮಗೆ ಸಕ್ಸಸ್ ಸಿಗ್ತಾ ಇದೆ, ಇಲ್ಲಾಂದ್ರೆ ಸಕ್ಸಸ್ ಸಿಗ್ತಾ ಇರಲಿಲ್ಲ. ಇಲ್ಲೆಲ್ಲ ಆಫರಲ್ಲಿ ಬಿಸ್ನೆಸ್ ಓಡುತ್ತೆ. ಮುನ್ನೂರು SP ನನ್ಗೊಂಬೇಕು, ನಾನು ಫಸ್ಟ್ ಆಫರಲ್ಲಿ, ಪ್ರೆಷರಲ್ಲಿ ಟೀಮ್ ಬರ್ತಾ ಇದೆ ಬಿಟ್ಟರೆ, 1 to 1 ಹೋಗಿ ಕೌನ್ಸಿಲಿಂಗ್ ಮಾಡಿ, ಫೀಲ್ಡಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಹೇಳಿ, ಅವ್ರ ಹತ್ರ 100 SP ತಂದು, ಅಲ್ಲಿಂದ ಅವ್ರನ್ನ ಕರ್ಕೊಂಡು, ಅವ್ರ ಲಿಸ್ಟ್ ಮಾಡಿಸಿ, ಅವ್ರ ಜೊತೆ ಫೀಲ್ಡು ಎಲ್ಲ ಆಗ್ತಾ ಇದೆ. ಮ್ಯಾನೇಜ್ ಮಾಡಬೇಕು, ಟೈಮ್ ಮ್ಯಾನೇಜ್ ಮಾಡಬೇಕು, ವೈಫನ್ನು ಮ್ಯಾನೇಜ್ ಮಾಡಬೇಕು. ಸಿಟ್ಟಾದರೆ ಹಸ್ಬೆಂಡ್ ಸಿಟ್ಟಾದರೆ ಹಸ್ಬೆಂಡನ್ನು ಮ್ಯಾನೇಜ್ ಮಾಡಬೇಕು, ಮಕ್ಕಳು ಸಿಟ್ಟಾಗ್ತಾರೆ ಮ್ಯಾನೇಜ್ ಮಾಡಬೇಕು. ಸೀರಿಯಸ್ ಸಿಟ್ಟಲ್ಲಿ ಮಾತಾಡಿರ್ತಾರೆ, ಅವಾಗಲೂ ಮನ್ಸು ಕಂಟ್ರೋಲ್ ಮಾಡ್ಕೊಬೇಕು, ಮ್ಯಾನೇಜ್ ಮಾಡಬೇಕು ಸಿಟ್ಟನ್ನು. ಅಸೋಸಿಯೇಟಿಗೆ ಫೋನ್ ಮಾಡಬೇಕು, ಡಿಸಿಪ್ಲಿನ್ ಕಲಿಸ್ಬೇಕು. ಎಲ್ಲದನ್ನು ಮ್ಯಾನೇಜ್ ಮಾಡೋಂಗೆ ಲೀಡರ್, ರ್ಯಾಂಕ್ ಆದವಂಗೆ ಲೀಡರ್ ಅಂತ ಹೇಳಲ್ಲ. ಅದೃಷ್ಟದಲ್ಲಾಗಿದೆ ಅಂತಾರೆ ಅಷ್ಟೇ. ಯಾವತ್ತು ಅಪಾರ್ಟ್ಮೆಂಟ್ ಗೊತ್ತಾ ನಿಮಗೆ? 30 ಫ್ಲೋರ್, 50 ಫ್ಲೋರ್, 100 ಫ್ಲೋರ್ ಎಲ್ಲ ನೋಡಿದ್ರೆ ಅಪಾರ್ಟ್ಮೆಂಟು ಎಲ್ಲ ಸ್ಟೇರ್ ಕೇಸ್ ಮೇಲೆ ಡಿಪೆಂಡ್ ಇದ್ದಾರ? ಅಲ್ಲ, ಲಿಫ್ಟಲ್ಲೇ ಡಿಪೆಂಡ್ ಇದ್ದಾರ? ಲಿಫ್ಟ್ ಕೆಟ್ಟೋದ್ರೆ ಪಕ್ಕದಲ್ಲಿ ಸ್ಟೇರ್ ಕೇಸ್ ಹಾಕಿರ್ತಾರೆ, ಅದು ಎಷ್ಟೇ ಫ್ಲೋರ್ ಇದ್ರೂ. ಫೈರ್ ಅಲ್ಲ, ಫೈರ್ ಎಕ್ಸಿಟ್ ಅನ್ನೋದು ಒಂದು ಹಾಕಿರ್ತಾರೆ. ಕರೆಕ್ಟ್ ಹೌದು ಅಲ್ವೋ? ಹೆಚ್ಚು ಕಮ್ಮಿ ಆದರೆ ಜಂಪ್ ಆಗಬೇಕು, ಅದರಿಂದ ಹೊರಗೆ ಬರಬೇಕಂತೇಳಿ ಆಲ್ಟರ್ನೇಟ್ ಏನಾದ್ರು ಇರಬೇಕು. ನೀವು ಆಲ್ಟರ್ನೇಟ್ ರೆಡಿ ಮಾಡೋಕ್ಕೆ ರೆಡಿ ಇಲ್ಲ. ಸರ್ ನನಗೆ ಸಾಕಾಗೋಗಿದೆ ಸರ್, ಇವ್ರು ಹಿಂದೆ ಬಿದ್ದಿ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡೋದು ಬಿಡ್ರಿ, ಇನ್ನೊಂದು ಮಾಡ್ರಿ. ಒಬ್ಬರ ಮೇಲೆ ಯಾಕೆ ಡಿಪೆಂಡ್ ಇದ್ದೀರಾ? ಈಗ ನಾವು ಮಾಡ್ತಾ ಇಲ್ವಾ ಡಿಪೆಂಡ್? ಬೇಕಾದ ಮೇಲೆ ಡಿಪೆಂಡ್ ಇದೀವಾ? ಕೇಶವಮೂರ್ತಿ ಇಲ್ವಾ? ನರಳಿ ಟೀಮ್ ಇಲ್ವಾ? ವೆಂಕಟೇಶ್ ಮೂರ್ತಿ ಇಲ್ವಾ? ಜಗದೀಶ್ ಅವರು ಇಲ್ವಾ? ಶಹನಾಜ್ ಅವರು ಇಲ್ವಾ? ಪಂಕಜ್ ಅವರು ಇಲ್ವಾ? ಅದನ್ನು ಬಿಟ್ಟು 4 ಟೀಮ್ ಮತ್ತೆ ಹೊಸದಾಗಿ ರೆಡಿ ಮಾಡಿದ್ದೀನಿ. ಲೇಡೀಸ್ ಟೀಮ್ ಪೈಪೋಟಿ ಕೊಡಬೇಕು ನಾರ್ತಲ್ಲ ಅಂತ 2 ರೆಡಿ ಮಾಡ್ತಾ ಇದ್ದೀನಿ. ಒಂದು ಸುಧಾ ಅಂತ, ಒಂದು ಪ್ರಭಾವತಿ ಅಂತೇಳಿ. ಪವರ್ಫುಲ್ಲಾಗಿ ಕರ್ಕೊಂಬಂದು ಇಲ್ಲಿ ಮೀಟಿಂಗ್ ಮಾಡಿಸ್ತೀನಿ. 7ನೇ ವರ್ಷದ ವಾರ್ಷಿಕೋತ್ಸವ ಕರೆಸ್ಬೇಕಂತ ಪ್ಲಾನ್ ಮಾಡಿದ್ದೀನಿ. 4 ಟೀಮನ್ನು MD ಹೆಂಗೆ ಕರೆಸ್ತಿದ್ರಲ್ಲ ಪ್ರೋಗ್ರಾಮ್ಗಳಿಗೆ, ಹಂಗೆ ಕರೆಸಿ ಇದ್ರ ಮುಂದೆ ಇನ್ನೊಂದು ಟೀಮ್ ರೆಡಿ ಇದೆ ಅಂತ ತೋರಿಸ್ಬೇಕು. ಛಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ನಾವು ಹೇಳ್ದವ್ರಿಗೆ ಹೇಳ್ತಾ ಕೂತ್ರೆ ಅವ್ರು ಏನು ಮಾಡ್ತಾರೆ ಹೇಳ್ರಿ? ಆಡಿದ್ದೆ ಅರ್ಧಾಸ, ರೆಸ್ಪಾನ್ಸ್ ಮಾಡಲ್ಲ. ಯಾವಾಗ ಅವ್ರ ಮುಂದೆ ಇನ್ನೊಂದು ರೆಡಿ ಮಾಡ್ತೀರಾ, ಆಟೋಮೆಟಿಕ್ಲಿ ರೆಡಿ ಮಾಡ್ತಾರೆ. ಇವತ್ತು ಮೈಯವ್ರನ್ನ ಟ್ರೈನಿಂಗ್ ಮಾಡಿದ ತಕ್ಷಣನೇ ಸಂತೋಷ ಅಂತ MD ಕೇಳ್ಬಿಟ್ರೆ ಏನಪ್ಪ ಹೇಳೋದು ಅಂತೇಳಿ
ಅವ್ರಿಗಿಂತ ಮುಂಚೆನೇ ನಾನು ಟ್ರೈನಿಂಗ್ ಮಾಡಿ ಹಾಕ್ಬಿಟ್ಟು ಒನ್ ಡೇ ಟ್ರೈನಿಂಗ್ ಇರ್ಬೋದು, ಒಂದು ಈವೆಂಟ್ಗಳಿರ್ಬೋದು, ಕಾರ್ ಜಾಥಾ ಪ್ರೋಗ್ರಾಮ್ ಇರ್ಬೋದು, ಸಂತೋಷದಿಂದ ಅದು ಮಾಡು ಅಂತ ಹೇಳೋಕ್ಕಿಂತ ಮುಂಚೆ ನಾನು ಮಾಡಾಕ್ತೀನಿ. ನಮ್ದು ನೋಡಿ ಎಲ್ಲರಿ ಮನೆಯವರೇ ಏನು ಮಾಡ್ತಾ ಇದ್ದೀರಿ ನೀವು, ಸಂತೋಷ ಎಲ್ಲ ಪ್ರೋಗ್ರಾಮ್ ಮಾಡ್ಕೊಂಡು ಕೂತಿದ್ದಾರೆ, ಈವೆಂಟ್ಗಳು ಮಾಡ್ತಾ ಇದ್ದಾರೆ, ಒನ್ ಡೇ ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಇನ್ನೊಬ್ರದ್ದು ನೋಡಿ ಎಮ್ಮಿ ನನಗೆ ಹೇಳ್ಬಾರ್ದು ಅಂತೇಳಿ ನಾನೇ ಮುಂಚೆ ಮಾಡ್ಬೋದು. ನೀವು ಇನ್ನೊಬ್ಬ ವ್ಯಕ್ತಿಗಳನ್ನ ಅದೇ ಥರ ರೆಡಿ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಎಲ್ಲರೂ BOP ಬರ್ತಾರೆ. ನೀವು ಯಾವಾಗಲೂ ಅವ್ರಿಗೆ ಹೊಸಿತ ಹೋಗ್ಬಿಟ್ರೆ ಅವ್ರು ಯಾರೋ ನಾರ್ತು ಇವರೆಲ್ಲ ಹುಡುಗರುಗಳೆಲ್ಲ ಕೆಲಸ ಮಾಡೋರು ಏನು ಮಾಡ್ತಾರೆ ಅಂತ ಹೇಳಿ ಕೆಲಸ ಮಾಡಿ ತಗೊಂಡು ಬರುತ್ತೋ ಆ ವಿಮೋಲ್ ಇದನ್ನೆಲ್ಲ ತಗೊಂಡು ಅಂತಾನೆ ಹೇಳ್ತಾರೆ. ಆ ಥರ ನೀವು ಅವ್ರಿಗೆ ಹೊಸ ನಾಗವೇಣಿ, ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಮಹಾಲಕ್ಷ್ಮಿ, ಲಕ್ಷ್ಮಿ, ಸ್ವಲ್ಪ ಪಾರ್ವತಿನ ತನ್ನಿ, ಲಕ್ಷ್ಮಿಗಳೇ ಬೇಕಾ, ಶಿವನ್ ತಗೊಂಬನ್ನಿ, ಆಮೇಲೆ ಸರ್ಗಳು, ಗಣಪತಿ ಕರ್ಕೊಂಬನ್ನಿ ಬ್ಯಾಚುಲರ್, ಆಂಜನೇಯ ಕರ್ಕೊಂಬನ್ನಿ ಬ್ಯಾಚುಲರ್, ಬೆಟ್ಟ ಹೊತ್ಕೊಂಡು ಬರ್ತಾರೆ. ಈ ಲಕ್ಷ್ಮಿಗಳೇ ಇಟ್ಕೊಂಡ್ರೆ ತನ್ರಿ, ಗಣಪತಿನ ತನ್ರಿ, ಆಂಜನೇಯ ತನ್ನಿ, ವಿಷ್ಣುನ್ ತನ್ನಿ, ಶಿವನ್ ತನ್ನಿ, ಪಾರ್ವತಿ ತನ್ನಿ, ಚಾಮುಂಡೇಶ್ವರಿ ತನ್ನಿ. ಕರೆಕ್ಟ್ ನೋಡಿ, ಮಾತಿ ಭಟ್ಟರು ಬಂದಿಲ್ವ, ಭಟ್ ಒಬ್ಬರು ಬಂದಿಲ್ವ ನಮಗೆ. ಆ ಭಟ್ ಮಾತ್ರ ಅಲ್ಲ, ಅಲ್ಲಾದ ಪೂಜಾ ದೀಪ ಭಟ್ ಆಗಿದೆ. ಏನ್ ವಿಷನ್ ಗೊತ್ತಾ, ನೀವು ದುಡ್ಡು ಮಾಡಬೇಕು ಅನ್ನೋ ವಿಷನ್ ಇರಬಾರ್ದು. ಯಾರ ಗೊತ್ತಾ ಏನಿದೆ, ನೀವು ಎಷ್ಟು ಜನರನ್ನು ಬೆಳೆಸಬೇಕು ಎಂಬ ಸ್ಪಷ್ಟ ಗುರಿ ಇರಬೇಕು. ಹೇಳ್ಬೋದು, ನಾನು ನೋಡಿ 50 ಜನನ ರೆಡಿ ಮಾಡ್ತಾ ಇದ್ದೀನಿ ಕೃಷ್ಣಲ್ಲಿ. ಈಗ ಆಲ್ರೆಡಿ 25ಕ್ಕೆ ಬಂದಿದೆ ನಮ್ಮ ಟೀಮ್, 25 ಮೆಂಬರ್ಸ್. ಇನ್ 25 ಮೆಂಬರ್ಸ್ ಸೆಲೆಕ್ಟ್ ಇದ್ದೀನಿ. ಕಂಪ್ನಿ ಕ್ಯಾಪಿಟಲ್ ಎಷ್ಟು ವಾರದ ಹೇಳಿ? 250. ಕರೆಕ್ಟ್ ಹೌದಲ್ಲ? ತಿಂಗಳಿಗೆ 10 ಲಕ್ಷ. 50 ಜನ ರೆಡಿ ಮಾಡಕ್ಕೆ ಬಿಟ್ಟಿದ್ದೀನಿ. 50 ಜನ ಇಂಟು 5 ಅಂದ್ರೆ ಎಷ್ಟಾಯ್ತು ವಾರಕ್ಕೆ? 250. ಕರೆಕ್ಟ್ ಹೌದಲ್ಲ? 50 ಜನನ ಟಾರ್ಗೆಟ್ ಇಟ್ಟಿದ್ದೀನಿ. 50 ಜನ ಬೆಳೆಸಬೇಕು, 50 ಜನ ಕೋರ್ ಆಗಬೇಕು, 50 ಪ್ರೆಸಿಡೆಂಟ್ ಆಗಬೇಕು, ಡೈಮಂಡ್ ಇಷ್ಟು ಜನ ಆಗಬೇಕು. ಸ್ಪಷ್ಟ ಗುರಿ ನನ್ನ ಹತ್ರ ಇದೆ. ಈಗ ಪ್ರಿಯಕದಮ್ ಆಯ್ತು, ಕೇಶವ್ ಆಯ್ತು, ಅವ್ರದ್ದು ಡೈಮಂಡ್ ಆದಂಗೆ ಬಿಡಿ ಇಬ್ಬರು. ನೆಕ್ಸ್ಟ್ ಬ್ಯಾಚ್ ಇರ್ತಕ್ಕಂಥದ್ದಲ್ಲಿ ಪ್ರೆಸಿಡೆಂಟ್ ರ್ಯಾಂಕಿಗೆ 3 ಜನ ಇದ್ದಾರೆ. ಒಂದು ನೇತ್ರ, ಒಂದು ಜಗದೀಶು, ಒಂದು ನಳಿನಿ. ಆ 3 ಜನ ಲೀಸ್ಟ್ ಬಂದಾಯ್ತು ನನ್ನ ಮೈಂಡ್ ಸೆಟ್ಟಿಗೆ. ಆ 3 ಜನನ ಹೆಂಗೆ ದಾಟ್ಸೋದು ಈಗ ಪ್ರೆಸಿಡೆಂಟಿಂದ ಡೈಮಂಡಿಗೆ ಸ್ಪಷ್ಟ ಗುರಿ ಇದೆ. ಅದಕ್ಕೋಸ್ಕರ ಇವತ್ತು ಬಂದೆ ನೇತ್ರನ್ಗೆ, ನಾಳೆ ಜಗದೀಶ್ಗೋಸ್ಕರ ಹೋಗ್ತಾ ಇದ್ದೀನಿ, ನಿನ್ನೆ ನಳಿನಿಗೋಸ್ಕರ ಅಲ್ಲಿದ್ದೆ. ಸ್ಪಷ್ಟ ಗುರಿ ಇದೆ, ಆ 3 ಜನ ಬೆಳೆಸಬೇಕು ಡೈಮಂಡ್ ರ್ಯಾಂಕಿಗೆ ಅಂತ. ಇವರಿಬ್ರದ್ದು ಆಯಿತು, ಡೈಮಂಡ್ ಆಟೋಮೆಟಿಕ್ಲಿ ಆಗುತ್ತೆ. ಆಟೋಮೋಟಿಕ್ ಬಂದಾಯ್ತು ಟೀಮು, ಲೆಫ್ಟ್ ಟು ರೈಟ್ ಆಟೋಮೋಟಿಕ್ ಬಂದಾಯ್ತು. ಈ 3 ಜನ ಇದಾರಲ್ಲ ಈಗ ಪ್ರೆಸಿಡೆಂಟ್, ನೇತ್ರ, ನಳಿನಿ, ಜಗದೀಶ್. ಈ 3 ಜನಕ್ಕೆ ಸ್ಪಷ್ಟ ಗುರಿ ಇಟ್ಕೊಂಡಿದ್ದೀನಿ, ಇವನ್ನ ತಗೊಂಡು ಡೈಮಂಡ್ ನಿಲ್ಲಿಸ್ಬೇಕು ಅಂತ. ಅದಾದ ನಂತರ ಒಂದು ಬ್ಯಾಚ್ ಇದೆ. ಈ ಸರಿ ನೋಡಿ, ಮೊದಲ ಹೆಜ್ಜೆಲಿ ಮೊದಲೆಲ್ಲ ನಾನು ಮೊದಲ ಹೆಜ್ಜೆಲಿ ಬೋರ್ಡ್ಗಳು ಏನಾಗ್ತಿದೆ ಒಟ್ಟಿಗೆ ಆಗ್ತಿದ್ದೆ, RK ಲೆಜೆಂಡ್ಸ್ ಅಂತ. ಈಗಿಲ್ಲ. ಡೈಮಂಡ್ಸ್ ಇಬ್ಬರದ್ದು 2 ಫೋಟೋ ಸಪ್ರೇಟ್ ಇರುತ್ತೆ, ಕೇಶವ್ದು, ಪ್ರಿಯಕದವ್ರು. ಅದು ನೆಕ್ಸ್ಟ್ ಒಂದು ಬ್ಯಾನರ್ ಇರುತ್ತೆ, 3 ಜನದ್ದು ಇರುತ್ತೆ. ಅದಾದಮೇಲೆ ಚೀಫ್ ಮ್ಯಾನೇಜರ್ದು ಸಪ್ರೇಟ್ ಇರುತ್ತೆ. ಅದಾದಮೇಲೆ 6th ರ್ಯಾಂಕ್ ಸಪ್ರೇಟ್ ಇರುತ್ತೆ. ಎಲ್ಲ ಡಿಬೇಟ್, ಅವ್ರ ರ್ಯಾಂಕಿಗೆ ತಕ್ಕನಾಗಿ ವ್ಯಾಲ್ಯೂ, ಅವ್ರನ್ನ ಬಿಂಬಿಸ್ತಾ ಇದ್ದೀವಿ. ಸ್ಪಷ್ಟ ಗುರಿ ಇದೆ, ಇಂತಿಂಥವ್ರನ್ನ ಗೆಲ್ಲಿಸ್ಬೇಕಂತ. 30 ಜನದ್ದು ID ಪಾಸ್ವರ್ಡ್ ನನ್ನ ಹತ್ರ ಇದೆ. ನಾನು ಚೆಕ್ ಮಾಡ್ತಾ ಇರ್ತೀನಿ, ನಿಮ್ಮ ಕೆಳಗೆ ಎಷ್ಟು ಜನದ ID ಪಾಸ್ವರ್ಡ್ ಇದೆ, ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು, ಏನಾದ್ರು ನೋಡ್ತೀರಾ? ನಮ್ಗೆ ಲಾಗಿನ್ ಮಾಡೋಕ್ಕೆ ಬರಲ್ಲ, ನೀವೇನು ಸರ್ ನೋಡಿ ಅಂತ ಹೇಳ್ತೀರ ಅಲ್ಲ. ಇಂದ್ರ ನಾನೆಲ್ಲ ರಮೇಶ್ ಅವ್ರಿಗೆ ವಹಿಸ್ಬಿಟ್ಟಿದ್ದೀನಿ, ರಾಜಪ್ಪ ಅವ್ರಿಗೆ ವಹಿಸ್ಬಿಟ್ಟಿದ್ದೀನಿ, ನಂದೇನಿಲ್ಲ ಅಂತರಿಂದ. ನಾನೇನಾದ್ರು ಉಂಡಾಣಿ ಗುಂಡ ಇವತ್ತು ಬರ್ತಾ ಮುದ್ದೆ ತಿಳ್ಕೊಂಡೆ. ಚೆನ್ನಾಗಿದೆ, ಇಲ್ಲಿ ಗೊತ್ತಾ? ಅದ್ಯಾವುದು ಮಹದೇಶ್ವರ ಹೋಟೆಲ್ ಪ್ರೆಸಿಡೆಂಟ್ ಹೋಟ್ಲ್ ಇದೆಯಾ? ಅದ್ರ ಬ್ಯಾಕ್ ಸೈಡ್ ದೇವಸ್ಥಾನ ಮಹದೇಶ್ವರ. ಮುದ್ದೇರಿ ಅದು ಸಾಂಬಾರು ಪಲ್ಯ ಚೆನ್ನಾಗಿತ್ತು. ಅದು ನೋಡಿ ಖುಷಿಯಾಗಿ ತೊಗೊಂಡು ಕಾರಲ್ಲಿ ಕುತ್ಕೊಂಡು ತಿಳ್ಕೊಂಡು ಚೆನ್ನಾಗಿತ್ತು. ಸೊ ಸ್ಪಷ್ಟ ಗುರಿ, ನಿಮ್ಮ ಕೆಳಗೆ ಎಷ್ಟು ಜನನ ಬೆಳೆಸಬೇಕು. ಈಗ ನೀವುಗಳು ನಿಮ್ಮ ಕೆಳಗೆ ಎಷ್ಟು ಜನ ಇದ್ದಾರೆ 100 SP ಆದವರು, ಒಂದು ಲಿಸ್ಟ್. ಅವ್ರನ್ನ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 3rd ರ್ಯಾಂಕ್, 4th ರ್ಯಾಂಕ್, 5th ರ್ಯಾಂಕ್ ಎಷ್ಟಿಂದ ಮಾಡಬೇಕು. ಸ್ಪಷ್ಟ ಗುರಿ ನಿಮ್ಮಲ್ಲಿರಬೇಕು. ಸ್ಪಷ್ಟ ಗುರಿ ನಿಮ್ಮ ಹತ್ರ ಇಲ್ಲ, ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಇಲ್ಲ ಸ್ನೇಹಿತರೆ. ನಿಮ್ಮ
ನಿಮ್ಮ ಕನಸು ನಿಮ್ಮ ತಂಡಕ್ಕೆ ಸ್ಫೂರ್ತಿ ನೀಡಬೇಕು. ನಿಮ್ಮ ಡ್ರೀಮ್ ಇದೆಯಲ್ಲ, ನಿಮಗೆ ಖುಷಿ ಆಗಬೇಕು. ನಿಮ್ಗೆ ಏನು ಖುಷಿ ಆಗುತ್ತೆ, ನಿಮ್ಗೆ ನೋಡ್ರೆ ನಿಮ್ಮ ಟೀಮವರೇ ಖುಷಿ ಆಗುತ್ತೆ. ಅಪ್ಲೈ ನೋಡ್ರೆ ಎಷ್ಟು ಖುಷಿ ಆಗಬೇಕು ಅಂತ ಅವ್ರ ಜೊತೆ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಹ್ಯಾಂಡ್ ಶೇಕ್ ಕೊಡಬೇಕು, ಅವ್ರ ಮಾತು ಕೇಳ್ತಾ ಇರಬೇಕು, ಎಷ್ಟು ಆಕ್ಟಿವ್ ಆಗಿದ್ದಾರೆ, ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ, ಅದು ಖುಷಿ ಕೊಡಬೇಕು. ಇಲ್ಲೇನಾಗ್ತದೆ ಖುಷಿ? ಎಷ್ಟೋ ಜನ ಹೇಳ್ತಾರೆ ನಮ್ಮ ಯಾವ ಬಿಡಿ ಸರ್, ಒಂದು ಫೋನ್ ಮಾಡಲ್ಲ, ಫೋನ್ ಮಾಡಿದ್ರು ಬರೀ ಏನೇನೋ ಮಾತಾಡ್ತಾರೆ ಸರ್, ನೆಗೆಟಿವ್ ಎಲ್ಲ. ನಮ್ಗೆ ಇನ್ಫಾರ್ಮೇಷನ್ ಬರುತ್ತೆ, ಡೆಪ್ತ್ ಕೈ ಹಾಕ್ತೀನಿ, ಡೆಪ್ತಲ್ಲಿ ಫೋನ್ ಮಾಡ್ತೀನಿ ನಾನು. ಅಷ್ಟಿಲ್ದಲೇ ಟೀಮಿಂಗ್ ನಿಂತಿಲ್ಲ ನಮ್ಮದು. ಸಾಮ್ರಾಜ್ಯ ನಿಲ್ಲಿಸ್ಬೇಕಂದ್ರೆ ಸುಡುಗಾಟ ಅಲ್ಲ. ಒಂದೊಂದು ಸಣ್ಣ ಸಣ್ಣದು ಲೂಸ್ ಬಾಲ್ ಕಿತ್ತೂರಲ್ಲಿ, ಅದು ಚಿತ್ರದುರ್ಗ, ಮನಕ್ಕೆ ಒಬ್ಬವ ಒಂದು ಸಣ್ಣ ಕಂಡಿ ಬಿಟ್ಟಿದ್ದಕ್ಕೆ ಹೈದರಾಲಿ ಸೈನ್ಯನ ನುಗ್ಗಿ ಎತ್ಬಿಟ್ರು. ಕರೆಕ್ಟ್ ಹೋದಲ್ವ? ಹಂಗೆ ಬಿಡಕ್ಕೆ ಹೋಗ್ಬಾರ್ದು. ಡೆಪ್ತ್ ಲೆವೆಲಲ್ಲಿ ಎಲ್ಲೆಲ್ಲಿ ಲೂಸ್ ಬಾಲ್ ಇದೆ, ಏನೇನು ಆಗ್ತಾ ಇದೆ